ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ GS1 ಪೇಪರ್ 1 ಏನಿರುತ್ತೆ ನಿಮ್ಮದು ಗ್ರೂಪ್ ಸಿ ಅಥವಾ ಕಮ್ಯುನಿಕೇಷನ್ ಗ್ರೂಪ್ ಸಿ ಪೇಪರಲ್ಲಿ ಪೇಪರ್ 1 ಅಲ್ಲಿ GS ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಥರ ಓದಬೇಕು, ಸ್ಟ್ರಾಟಜಿ ಏನು ಅಂತ ಎಲ್ಲ ನೋಡಿದ್ವಿ. ಸೊ ಆ ವಿಡಿಯೋಲಿ ನಾನೊಂದು ಕ್ವಶನ್ ಕೇಳಿದೆ, ನಿಮ್ಗೆ ಯಾರಿಗಾರು ಕಮ್ಯುನಿಕೇಷನ್ ಪೇಪರ್ ಏನು ನಡೆಯುತ್ತೆ, ಯಾವುದು KPSC ಅಥವಾ KEAಯಿಂದ ಅದರ ರಿಲೇಟೆಡ್ ಏನಾದರೂ ಸ್ಟ್ರಾಟಜಿ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಈಗ ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಕಂಪ್ಲೀಟಾಗಿ ಕಮ್ಯುನಿಕೇಷನ್ ಪೇಪರ್ನ ಡಿಕೋಡ್ ಮಾಡೋಣ. ಸಿಲೆಬಸ್ ಯಾವ ಥರ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಸೋರ್ಸ್ ಎಲ್ಲಿಂದ ಬಂದಿದೆ. ನಾವು ಲಾಸ್ಟ್ ವಿಡಿಯೋದಲ್ಲಿ 3 ಸ್ಟೆಪ್ಸ್ ನೋಡಿದ್ವಿ. ಫಸ್ಟು ಸಿಲೆಬಸ್ ನೋಡ್ತೀವಿ, ಅದಾದಮೇಲೆ PYQ ನೋಡ್ತೀವಿ, ಅದಾದಮೇಲೆ PYQ ಸೋರ್ಸ್ ಎಲ್ಲಿಂದ ಬಂದಿದೆ, ಇದನ್ನು ಎಲ್ಲಿಂದ ಓದಬೇಕು ಅಂತ. ಸೊ ಅವಾಗ ಇದನ್ನು ಕನೆಕ್ಟ್ ಮಾಡ್ತೀವಿ, ಸಿಲೆಬಸ್ಸನ್ನು ಎಲ್ಲಿಂದ ಓದಬೇಕು ಅಂತ. ಸೊ PYQ ಎಲ್ಲಿಂದ ಬಂದಿದೆ ನೋಡಿ, ಅಲ್ಲಿಂದ ಸೋರ್ಸನ್ನು ಪಿಕ್ ಮಾಡ್ತೀವಿ. ಒಂದು ಸಬ್ಜೆಕ್ಟಿಗೆ ಒಂದು ಸೋರ್ಸನ್ನು ಫಿಕ್ಸ್ ಮಾಡಿ ಅದನ್ನೇ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಕ್ಲಾಸಲ್ಲೂ ಅಷ್ಟೇ ಮಾಡೋಣ. ಫಸ್ಟ್ ಏನು ಮಾಡೋಣ ಅಂದರೆ, ನಿಮಗೆ ಸ್ಟೂಡೆಂಟಲ್ಲಿ ಒಂದು ಕನ್ಫ್ಯೂಷನ್ ಏನಿದೆ ಅಂತಂದರೆ, ಈಗ ಲೆಟ್ಸೇ ಈ 56,000 ಏನು ಪೋಸ್ಟ್ ಕರಿತೀನಿ ಅಂದಿದ್ದಾರೆ, ಅದರಲ್ಲಿ ಸುಮಾರು 1,200 FDA ಕಾಲ್ಫಾರ್ಮ್ ಆಗ್ಬೋದು ಅಂತ ನ್ಯೂಸ್ ಇದೆ, ನಾಟ್ ಶೋರ್. ಓಕೆ, ಸರ್ಕಾರ ಯಾವಾಗ ಕರೆಯುತ್ತೆ, KPSC ಅಥವಾ KEA ಯಾವಾಗ ಕಾಲ್ಫಾರ್ಮ್ ಮಾಡುತ್ತೆ ಆವಾಗಲೇ ಗೊತ್ತಾಗೋದು ನಮಗೆ. ಸೊ ಬಟ್ ಆದರೆ ನೀವು ಪ್ರಿಪ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಕಾಂಪಿಟೇಷನಿಂದ ಹಿಂದೆ ಉಳಿದಿರ್ತಾರೆ. ಸೊ ಪ್ರಿಪ್ರೇಷನ್ ಕಂಟಿನ್ಯೂ ಇಡಿ. ಸೊ ಇದರಲ್ಲಿ ಏನು ಕನ್ಫ್ಯೂಷನ್ ಇದೆ ಅಂತಂದರೆ, ಈಗ ಸರ್ KPSC ಅವರು FDA ಎಕ್ಸಾಮ್ ನಡೆಸಿದರೆ 100 ಕ್ವಶನ್ಸು ಕನ್ನಡನೇ ಇರುತ್ತೆ, ಕನ್ನಡ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಏನಿರುತ್ತೆ 100 ಕ್ವಶನ್ಸು ಇಲ್ಲಿಂದನೇ ಬರುತ್ತೆ. KEA ಅವರು ನಡೆಸಿದರೆ ಸರ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅದರಲ್ಲಿ 35 ಕನ್ನಡ, 35 ಇಂಗ್ಲೀಷು, 30 ಕಂಪ್ಯೂಟರ್ ಇರುತ್ತೆ. ಸೊ ಹೌದಾ ಅಂತ ಕೇಳಿದ್ರೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಒಂದು ಸಾರಿ ಆನ್ಸರ್ ಹೇಳ್ತೀನಿ, ಇದನ್ನು ನೀವು ನೆನಪಿಟ್ಕೊಂಬಿಡಿ. ಯಾಕೆ ಅಂದರೆ ಈ ಕನ್ಫ್ಯೂಷನಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಒಂದು ಸಿಂಪಲ್ ಲಾಜಿಕ್ ಏನು ಅಂತಂದರೆ, ನಿಮಗೆ ಇದನ್ನು ಒಂದು ಸಾರಿ ಇದನ್ನು ಕ್ಲಾರಿಫೈ ಮಾಡ್ಕೊಂಬಿಡಿ. ಏನಂತಂದರೆ KPSC ಅಥವಾ KEA ಸಿಲೆಬಸ್ಸನ್ನು ಡಿಸೈಡ್ ಮಾಡುವಂಥ ಬಾಡಿಗಳಲ್ಲ. ಇದು ಸಿಲೆಬಸ್ಸನ್ನು ಯಾರು ಡಿಸೈಡ್ ಮಾಡ್ತಾರೆ, ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೇನು ಮಾಡುತ್ತೆ, C&R ರೂಲ್ಸನ್ನು ಡಿಸೈಡ್ ಮಾಡುತ್ತೆ. ಅದರಲ್ಲಿ ಏನಾಗಿರುತ್ತೆ, ನಿಮಗೆ ನೇಮಕಾತಿ ಯಾವ ಥರ, ಯಾವ ವಿಧಾನದಲ್ಲಿ ಆಗಿರಬೇಕು, ಪಠ್ಯಕ್ರಮ ಯಾವ ಥರ ಇರಬೇಕು, ಅದೇ ಥರ ಪರೀಕ್ಷೆ ಯಾವ ಥರ ನಡೀಬೇಕು, ವಯೋಮಿತಿ, ಇವೆಲ್ಲ C&R ರೂಲ್ಸಲ್ಲಿ ಡಿಸೈಡ್ ಮಾಡಿರ್ತಾರೆ. ಸೊ ಈಗ C&R ರೂಲ್ಸ್ ಪ್ರಕಾರ ಆಲ್ರೆಡಿ ನಿಮಗೆ FDA ಎಕ್ಸಾಮ್ ಯಾವ ಥರದ್ದು ಯಾವ ಸಿಲೆಬಸ್ ಮೇಲೆ ಆಗಬೇಕು ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ನೋಡ್ತಾ ಹೋದರೆ ಸಿಂಪಲ್ ಏನಂತಂದರೆ, KPSC ಅಥವಾ KEA ಯಾರು ನಡೆಸಿದ್ರು ಮಿನಿಸ್ಟರಿಯಲ್ ಪೋಸ್ಟ್ ಅಂತ ಇರುತ್ತೆ. FDA ಎಕ್ಸಾಮಲ್ಲಿ ಮಿನಿಸ್ಟರಿಯಲ್ ಪೋಸ್ಟ್ ಅಂತ ಇರುತ್ತೆ. ಓಕೆ, ಈ ಪೋಸ್ಟ್ಗಳಿಗೆ ಯಾರೇ ಎಕ್ಸಾಮ್ ನಡೆಸಿದ್ರು ಒಂದು GS ಪೇಪರ್ ಇರುತ್ತೆ, ಒಂದು GS ಪೇಪರ್ ಇರುತ್ತೆ, ಒಂದು ಕನ್ನಡ ಪೇಪರ್ ಇರುತ್ತೆ, ಸಾಮಾನ್ಯ ಕನ್ನಡ. ಮಿನಿಸ್ಟರಿಯಲ್ ಪೋಸ್ಟಿಗೆ ನಡೆಸಿದಾಗ 100 ಕ್ವಶನ್ಸು ನಿಮಗೆ ಕನ್ನಡದಿಂದನೇ ಬರುತ್ತೆ. ಓಕೆ, ಇದನ್ನು ಬಿಟ್ಟು ಮಿನಿಸ್ಟರಿಯಲ್ ಪೋಸ್ಟ್ ಬಿಟ್ಟು KPSCನೇ ನಡೆಸಲಿ ಅಥವಾ KEA ನಡೆಸಲಿ, ನಿಮಗೆ FDA ಪೇಪರ್ ನಡೆಸಿದರೆ ನಿಮಗೆ 35 ಕನ್ನಡ, 35 ಇಂಗ್ಲೀಷ್, 30 ಕಂಪ್ಯೂಟರ್ ಇರುತ್ತೆ. ಸೊ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ಮಿನಿಸ್ಟರಿಯಲ್ ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡಿದ್ರೆ KPSC ಅವರು ಕಾಲ್ಫಾರ್ಮ್ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಮಿನಿಸ್ಟರಿಯಲ್ ಪೋಸ್ಟಿಗೆಲ್ಲ KPSC ಅವರೇ ಕಾಲ್ಫಾರ್ಮ್ ಮಾಡೋದು. ಅದನ್ನು ಮಾಡಿದಾಗ ಏನಾಗುತ್ತೆ, ನಿಮಗೆ 100 GS ಇರುತ್ತೆ, ಸೆಕೆಂಡ್ ಪೇಪರಲ್ಲಿ 100 ಕ್ವಶನ್ಸು ಕನ್ನಡನೇ ಬರುತ್ತೆ. ಅದೇ ನಿಮಗೆ ಮಿನಿಸ್ಟರಿಯಲ್ ಪೋಸ್ಟ್ ಬಿಟ್ಟು KEA ಅವ್ರು ಏನಾದ್ರು ಕಾಲ್ಫಾರ್ಮ್ ಮಾಡಿದ್ರೆ ಆವಾಗ 35 ಕನ್ನಡ, 35 ಇಂಗ್ಲೀಷ್, 30 ಕಂಪ್ಯೂಟರ್, ಈ 3 ಮೇಲೆ ಇರುತ್ತೆ. ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಿಮಗೆ KPSC ಅವ್ರು ನಡೆಸಿದ್ರೆ 100 ಕ್ವಶನ್ಸು ಕನ್ನಡದಿಂದ ಬರೋ ಚಾನ್ಸಸ್ಸೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಕನ್ನಡ ಕಮ್ಯುನಿಕೇಷನ್ ಪೇಪರರು ಅಂದ್ಕೊಳ್ಳಿ, ಕನ್ನಡ ಸಾಮಾನ್ಯ ಕನ್ನಡರು ಅಂದ್ಕೊಳ್ಳಿ, ಎರಡಕ್ಕೂ ಸಿಲೆಬಸ್ ಡಿಸ್ಕಸ್ ಮಾಡೋಣ. ನಾನು ಸಾಮಾನ್ಯ ಕನ್ನಡ ಏನಿದೆ ಇದನ್ನು 100 ಕ್ವಶನ್ಸ್ಗೂ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಇಲ್ಲ 35 ಕ್ವಶನ್ಸ್ಗೂ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ. ಸೊ ನೀವು ಕಮ್ಯುನಿಕೇಷನ್ ಪೇಪರ್ ಅಟೆಂಡ್ ಮಾಡಿದರೆ, KEA ಅವ್ರದ್ದೇ ಅಟೆಂಡ್ ಮಾಡಿದರೆ ಕನ್ನಡನೇ ಕಷ್ಟ. ಔಟ್ ಆಫ್ 35 ನಿಮ್ಮ 25 ಬಂದರೆ ಟಾಪ್ ಸ್ಕೋರ್ ಇದು. ಸೊ ಅದಕ್ಕೆ ನಾವು ಕನ್ನಡವನ್ನು ಡೀಟೇಲಾಗಿ ನೋಡಬೇಕಾಗುತ್ತೆ. 100 ಕ್ವಶನ್ಸ್ ಬಂದ್ರೂ ನಾವು ರೆಡಿ ಆಗಬೇಕಾಗುತ್ತೆ. ಸೊ ಅದು ನಮ್ಮ ಉದ್ದೇಶ. ಓಕೆ, ಲೆಟ್ಸ್ ಕಂಟಿನ್ಯೂ. ಈಗ ನಮಗೆಲ್ಲ ಗೊತ್ತಿರೋ ಥರ ಸಾಮಾನ್ಯ ಕನ್ನಡದಿಂದ 35 ಕ್ವಶನ್ಸ್ ಬರುತ್ತೆ ಅಂದ್ಕೊಳ್ಳಿ, ಜನರಲ್ ಇಂಗ್ಲೀಷಿಂದ 35 ಕ್ವಶನ್ಸ್, ಕಂಪ್ಯೂಟರಿಂದ 30 ಕ್ವಶನ್. ನಿಮಗೆಲ್ಲ ಸಿಲೆಬಸ್ ಗೊತ್ತಿದೆ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆ. ಓಕೆ, ಈಗ ಫಸ್ಟು ಸಾಮಾನ್ಯ ಕನ್ನಡದ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಾಮಾನ್ಯ ಕನ್ನಡ ಅಂದರೆ ಇದನ್ನು ಲೆಟ್ಸೆ ನೀವು 100 ಕ್ವಶನ್ಸ್ಗೂ ಅಂದ್ಕೊಳ್ಳಿ,
KPSC ನಡೆಸಿದರೆ 100 ಕ್ವಶನ್ಸ್ ಕನ್ನಡದಿಂದನೇ ಬರುತ್ತೆ, ಸಾಮಾನ್ಯ ಕನ್ನಡದಿಂದ. ಇಲ್ಲ 35 ಕ್ವಶನ್ಸ್ ಅಂದ್ಕೊಳ್ಳಿ KEA ಅವ್ರು ನಡೆಸಿದಾಗ. ಸೊ ಎರಡಕ್ಕೂ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ, ಇದನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಹೋಗಬೇಡಿ. ಸೊ ಎರಡಕ್ಕೂ ಸೇರಿಸಿನೇ ಈ ಸ್ಟ್ರಾಟಜಿ ಮಾಡಿದ್ದೀನಿ. ಆಮೇಲೆ ಇದು 2021 ನಿಮಗೇನು FDA ಪೇಪರ್ ಆಗಿದೆ, KPSC ಅವ್ರು ಲಾಸ್ಟ್ ಟೈಮ್ ಏನು 1000 ಪೋಸ್ಟಿಗೆ ಕರೆದಿದ್ರು, ಅಲ್ಲಿವರೆಗೂ ನಡೆಸಿರುವಂಥ ಒಂದು 10 ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿ ಈ ಸಿಲೆಬಸ್ನ ಡಿಕೋಡ್ ಮಾಡಿ ಸ್ಟ್ರಾಟಜೈಸ್ ಮಾಡಿರುವಂಥ ವಿಡಿಯೋ ಇದು. ಓಕೆ, ಈಗ ಫಸ್ಟು ಸಾಮಾನ್ಯ ಕನ್ನಡ ನೋಡೋಣ. ಕನ್ನಡ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಒಂದೇ ಸಬ್ಜೆಕ್ಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಒಂದೇ ಸಬ್ಜೆಕ್ಟು, ಅದರಲ್ಲಿ ಏನು ಓದಬೇಕು ನಮಗೆ ಕ್ಲಾರಿಟಿ ಆಫ್ ಥಾಟ್ ಇರಲ್ಲ. ಯಾವ ಟಾಪಿಕಿಂದ ಎಷ್ಟು ಕ್ವಶನ್ಸ್ ಬರ್ತಾ ಇದೆ ಏನು ಎಂತ ಅಂತ ನಾವೇನು ಅಂದ್ಕೊಂಡ್ಬಿಡ್ತೀವಿ. ಕನ್ನಡ ಅಂದ ತಕ್ಷಣ ವ್ಯಾಕರಣನೇ ಜಾಸ್ತಿ ಕೇಳಿಬಿಡ್ತಾರೆ, ಸಂಧಿ ಸಮಾಸ ಇದೇ ಇರುತ್ತೆ ಕ್ವಶನ್ ಪೇಪರಲ್ಲಿ ಅನ್ಕೋತೀವಿ. ಅದು ಕಂಪ್ಲೀಟ್ಲಿ ತಪ್ಪು. ನಾವು ಕನ್ನಡವನ್ನು ಆ್ಯಕ್ಚುಲಿ 3 ವಿಭಾಗವಾಗಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಒನ್ನು ವ್ಯಾಕರಣ ಅಂತ, ನಾನು ಇಲ್ಲಿ A ಅಂತ ಲೆಟರ್ ಕೊಟ್ಟಿದ್ದೀನಿ, ಮುಂದೆ ಹೇಳ್ತೀನಿ ಯಾಕೆ ಅಂತ. ನೆಕ್ಸ್ಟು ಇದು ಬಿ ಅಂದರೆ ಭಾಷೆ, ಇಲ್ಲಿ C ಅಂತ ಇನ್ನೊಂದು ಕೊಟ್ಟಿದ್ದೀನಿ, ಕನ್ನಡ ಸಾಹಿತ್ಯದ ಬಗ್ಗೆ ಇದಿದೆ. ಸೊ 3 ಡಿವೈಡ್ ಮಾಡ್ಕೊಂಡಿದ್ದೀವಿ ನಾವು. ವ್ಯಾಕರಣದಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಅಕ್ಷರಮಾಲೆ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ತದ್ದಿತಾಂತ, ಕೃದಂತ, ದ್ವಿರುಕ್ತಿ, ಜೋಡು ನುಡಿ, ಆಮೇಲೆ ನಿಮಗೆ ವೃತ್ತ, ಅಲಂಕಾರ, ಇದೆಲ್ಲ ಏನಿರುತ್ತೆ ನಿಮಗೆ, ಅವ್ಯಯ, ವಾಕ್ಯ, ಛಂದಸ್ಸು, ಅಲಂಕಾರ, ಇದೆಲ್ಲ ನಿಮಗೆ 12 ಪಾಯಿಂಟ್ಗಳಿದೆ ಇದರಲ್ಲಿ. ಸೊ ನಿಮಗೆ ವ್ಯಾಕರಣದಲ್ಲಿ 12 ಪಾಯಿಂಟ್ಗಳಿದೆ. ಇದಕ್ಕಿಂತ ನಿಮಗೆ ಹೆಚ್ಚಿಗೆನೂ ಬರ್ಬೋದು, ಬಟ್ ಆದರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದಿಸ್ 12 ಟಾಪಿಕ್ಸ್ ಓನ್ಲಿ. ಇದು ವ್ಯಾಕರಣದಲ್ಲಿ ನಮಗೆ ನೋಡ್ತಾ ಇರೋದು. ನಾವು ವ್ಯಾಕರಣವನ್ನು ಸಪ್ರೇಟ್ ಮಾಡಿದ್ದೀವಿ. ಸೊ ನಿಮಗೆ ಅಲಂಕಾರ, ಎಲ್ಲ ಅಲಂಕಾರಗಳನ್ನು ನೋಡಬೇಕು. ಅಲಂಕಾರವನ್ನು ಗುರುತಿಸೋಕ್ಕೆ 1 ಅಥವಾ 2 ಕ್ವಶನ್ ಕೇಳ್ತಾರೆ. ಅದೇ ಥರ ಛಂದಸ್ಸಿನ ಮೇಲೆ ಕ್ವಶನ್ ಕೇಳಿರ್ತಾರೆ. ವಾಕ್ಯ PQRS ಅನ್ನು ಕೇಳಿರ್ತಾರೆ, ಅದನ್ನು ಅರೇಂಜ್ ಮಾಡೋಕ್ಕೆ ಕೇಳಿರ್ತಾರೆ. ಮತ್ತು ವಿದ್ಯಾರ್ಥಕ ವಾಕ್ಯ, ಸಂಭಾವನಾರ್ಥಕ ವಾಕ್ಯ, ಈ ಥರದ ಮೇಲೆ ಕ್ವಶನ್ ಕೇಳಿರ್ತಾರೆ. ಅವ್ಯಯದ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ನಿಮಗೆ 100 ಕ್ವಶನ್ಸ್ FDA ಪೇಪರಲ್ಲಂತರೂ ಇದೆಲ್ಲದರಿಂದನೂ ಮಿನಿಮಮ್ 4-5 ಕ್ವಶನ್ಸ್ ಬರುತ್ತೆ. ಸೊ ನೀವು ಇದನ್ನು ಡೀಟೇಲಾಗಿ ಪ್ರಿಪೇರ್ ಆಗಲೇಬೇಕಾಗುತ್ತೆ. ಸೊ ನಾವು ಅದಕ್ಕೇ ಡಿವೈಡ್ ಮಾಡಿ ಕ್ಲೀನಾಗಿ ನಮ್ಗೆ ಗೊತ್ತಿರಬೇಕು ಯಾವ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸ್ ಬರ್ತಾ ಇದೆ, ನಾನು ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ. ಸೊ ನೀವು ಅಲಂಕಾರವನ್ನು, ಛಂದಸ್ಸು, ವಾಕ್ಯ, ಅವ್ಯಯ ಆಯಿತು, ಜೋಡು ನುಡಿ ಅಥವಾ ದ್ವಿರುಕ್ತಿ ಅಂತ ಇದರಿಂದ 1 ಅಥವಾ 2 ಕ್ವಶನ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಕೃದಂತ, ತದ್ದಿತಾಂತ ಮತ್ತು ಸಮಾಸ, ಸಂಧಿ, ಕ್ರಿಯಾಪದ, ನಾಮಪದ, ಅಕ್ಷರಮಾಲೆ, ಇದೆಲ್ಲದರಿಂದ ವ್ಯಾಕರಣದಿಂದ ಇಷ್ಟು ಟಾಪಿಕ್ಸ್ ಇದೆ, ಇಷ್ಟು ಕ್ವಶನ್ಸ್ ಕೇಳ್ತಾರೆ ವ್ಯಾಕರಣದಿಂದ. ನೆಕ್ಸ್ಟ್ ನಮಗೆ ಯಾವ್ದು ಸಿಲೆಬಸ್ ಅಂದರೆ ವ್ಯಾಕರಣ ಆದಮೇಲೆ ಭಾಷೆ ಅಂತ ಇರುತ್ತೆ. ಭಾಷೆ ಅಂದರೆ ಯಾವುದು? ನಿಮಗೆ ಕನ್ನಡ ಭಾಷೆಯ ಬಗ್ಗೆ ಒಂದು ಅರಿವಿರಬೇಕು ಅನ್ನೋದು ಈ ಸಿಲೆಬಸ್ ಇಡೋದ್ರ ಉದ್ದೇಶ. ಈ ವ್ಯಾಕರಣದ ಬಗ್ಗೆ ತಿಳ್ಕೊಂಡ್ಮೇಲೆ ನಿಮಗೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ ಪದಗಳು, ತತ್ಸಮ ತದ್ಭವ, ದೇಶೀಯ ಅನ್ಯ ದೇಶ ಪದಗಳು, ಶಬ್ದಕೋಶ ಅಂದರೆ ನಿಮಗೆ ಅದೇ ಸಮಾನಾರ್ಥಕ ಅಥವಾ ಅರ್ಥ ಏನಿದೆ ಇದ್ರದ್ದು ಅಂತ, ಶುದ್ಧ ಅಶುದ್ಧ ಪದಗಳು, ಗಾದೆ ಮಾತುಗಳು, ಒಗಟುಗಳು ಮತ್ತು ನುಡಿಗಟ್ಟುಗಳು ಅಂತ 10 ಟಾಪಿಕ್ ಇದೆ. ನಿಮಗೆ ವ್ಯಾಕರಣ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಭಾಷೆ ಕೂಡ. ಯಾಕೆಂದರೆ ಈಕ್ವಲಾಗಿ ಕ್ವಶನ್ಸ್ ಬರುತ್ತೆ. ಈಗ ಲೆಟ್ಸ್ ಸೇ 100 ಕ್ವಶನ್ಸ್ ನಿಮಗೆ ಈ 3 ವಿಭಾಗದಿಂದ ಬರೋದಾದರೆ ನಿಮಗೆ 40 ಕ್ವಶನ್ಸು ಫಸ್ಟಿಂದ ಬರುತ್ತೆ, 40 ಕ್ವಶನ್ಸ್ ಸೆಕೆಂಡಿಂದ ಬಂದರೆ ಒಂದು 20 to 25 ಕ್ವಶನ್ಸ್ ಇದರಿಂದ ಬರುತ್ತೆ. ನಿಮ್ಮ 15 to 20 ಬರುತ್ತೆ ಈ ಟಾಪಿಕ್ಕಿಂದ, ಕನ್ನಡ ಸಾಹಿತ್ಯ ಚರಿತ್ರೆಯಿಂದ. ಸೊ ನಿಮಗೆ ಅದಕ್ಕೆ ನಾನು 3 ಡಿವೈಡ್ ಮಾಡಿದ್ದೀನಿ. ಸೊ ಅಕ್ಷರಮಾಲೆ ಇದು ವ್ಯಾಕರಣದ ಬಗ್ಗೆ ತಿಳಿತು. ಅದಾದಮೇಲೆ ನೀವು ಸಮಾನಾರ್ಥಕ ಪದಗಳು ನೀವೆಲ್ಲ ನೋಡಿರ್ತೀರ. 35 ಕ್ವಶನ್ಸಲ್ಲೇ 3-4 ಕ್ವಶನ್ಸ್ ಸಮಾನಾರ್ಥಕ ಕೇಳಿರ್ತಾರೆ. 3-4 ಕ್ವಶನ್ಸ್ ಮಿನಿಮಮ್ ಸಮಾನಾರ್ಥಕ ಕೇಳಿರ್ತಾರೆ, ವಿರುದ್ಧಾರ್ಥಕ ಕೇಳಿರ್ತಾರೆ, ನಾನಾರ್ಥಕ ಕೇಳಿರ್ತಾರೆ, ತತ್ಸಮ ತದ್ಭವ ಅಂತೂ ಇರುತ್ತೆ, ದೇಶ ಅನ್ಯ ದೇಶ ಪದಗಳು, ಮತ್ತು ಶುದ್ಧ ಅಶುದ್ಧ ಪದಗಳು, ಗಾದೆ ಮಾತು, ಒಗಟುಗಳು ಮತ್ತು ನುಡಿಗಟ್ಟುಗಳು, ಇವೆಲ್ಲ ಕ್ವಶನ್ಸು ಭಾಷೆಯಲ್ಲಿ ನೀವು ಕನ್ಸಿಡರ್ ಮಾಡ್ತೀರಾ. ಆಮೇಲೆ ಇದನ್ನು ನೋಡೋಣ. ಈ ಸಮಾನಾರ್ಥಕ ಪದಗಳು ತುಂಬ ಬರುತ್ತೆ ಸರ್, ರ್ಯಾಂಡಮ್ ಆಗಿ ಇರುತ್ತೆ, ಅದನ್ನ ಎಲ್ಲಿಂದ ಪ್ರಿಪ್ರೇಷನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನಮ್ಮದು 3rd ಸೆಕ್ಟರ್ ಯಾವುದು ಅಂತಂದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಟಾಪಿಕ್ ನಮ್ಮದು. ಅದರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ, ಮಧ್ಯಮ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಓಕೆ, ಈ 3 ನಿಮಗೆ. ಅದ್ರ ಜೊತೆಗೆ ನಾನು ಇತರೆ ಅಂತ ಒಂದು ಟಾಪಿಕ್ ಬರೆದಿದ್ದೀನಿ. ಈ ಇತರೆ ಅಂದರೆ ಏನು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ಇತರೆ ಅಂದರೆ ಏನು ಅಂದರೆ ನಿಮಗೆ ಕನ್ನಡದ ಜಾನಪದ ಕಲೆಗಳು ಗೊತ್ತಿರಬೇಕು. ಜಾನಪದ ಕಲೆಗಳು, ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆಸಿದ್ರು, ಅದರಲ್ಲಿ ಉಮ್ಮತ್ತಾಟ ಅಂದರೆ ಏನು ಅಂತ ಕೇಳಿದರು. ಸೊ ಇದು ಕೊಡಗು ಅವರ ಒಂದು ಡ್ಯಾನ್ಸ್ ಇದು. ಓಕೆ, ಅದು ನಿಮ್ಗೆ ಗೊತ್ತಿದ್ದರೆ ಅದನ್ನ ಕ್ವಶನ್ನು ಕನ್ನಡ ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ನಿಮಗೆ ಕನ್ನಡ ಜಾನಪದ ಕಲೆಗಳು ಗೊತ್ತಿರಬೇಕು.
ಕನ್ನಡ ಶಾಸನಗಳು ಗೊತ್ತಿರಬೇಕು, ಇಂಪಾರ್ಟೆಂಟ್ ಶಾಸನಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಕನ್ನಡ ಶಾಸನಗಳಾದಮೇಲೆ ನಿಮಗೆ ನಾಣ್ಯಗಳ ಬಗ್ಗೆ ಗೊತ್ತಿರಬೇಕು, ಕೆಲವೊಂದು ಪ್ರಮುಖ ರಾಜರ ಬಗ್ಗೆ ಗೊತ್ತಿರಬೇಕು, ಕೆಲವೊಂದು ಪ್ರಮುಖ ಇತಿಹಾಸದ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಕೆಲವೊಂದು ಪ್ರಪ್ರಥಮಗಳ ಬಗ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಸೇಮ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರಲ್ಲೇ ಏನು ಮಾಡಿದ್ರು ಅಂದರೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಇಸ್ವಿ ಕೇಳಿದ್ದಾರೆ. ಹೆಂಗೆ ಕೇಳಿದ್ದಾರೆ ಅಂದರೆ 1965, 66, 67, 68 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಎಕ್ಸಾಕ್ಟಾಗಿ ಆ ವರ್ಷನೇ ಗೊತ್ತಿರಬೇಕು. ಅದೇ ಥರ ಮುಂದೆ ಬೇರೆ ಯಾರ್ದಾದ್ರು ಕೇಳ್ಬೋದು, ದ ರಾ ಬೇಂದ್ರೆ ಅವರಿಗೆ ಎಷ್ಟನೇ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಕೇಳ್ಬೋದು, ಇಲ್ಲ ಕ್ರೊನಾಲಜಿಕಲಿ ಅರೇಂಜ್ ಮಾಡಿ ಅಂತ ಕೇಳ್ಬೋದು. ಆ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಇತರೆಯಲ್ಲಿ ನಿಮಗೆ ಜನರಲ್ ಟಾಪಿಕ್ಸ್ ಬರುತ್ತೆ, ಅಂದರೆ ಕನ್ನಡ ಜಾನಪದ ಕಲೆಗಳು ಅಂತ ಹೇಳಿದೆ ನಾನು ಒಂದು, ಆಮೇಲೆ ಇತಿಹಾಸ ಅಥವಾ ಶಾಸನಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ನಾಣ್ಯಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಮತ್ತು ಜನರಲ್ ಕೆಲವೊಂದು ಕರ್ನಾಟಕದ ಬಗ್ಗೆ ಒಂದು ಓವರಾಲ್ ಅರಿವಿರುವಂಥ ಒಂದು ಕೆಲವೊಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ, ಮಧ್ಯಮ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ 3 ಟಾಪಿಕ್ ಇದೆ ಇದು. ಸೊ ಇದು ತುಂಬ ವಾಸ್ಟ್ ಆಗಿರುವಂಥ ಟಾಪಿಕ್ಸ್ ಇದು. ಇದನ್ನು ಯಾವ ಥರ ಕವರ್ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಈಗ ಬರೀ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಈ ಸಿಲೆಬಸ್ ಬಗ್ಗೆ ಗೊತ್ತಾಯಿತು ಅನ್ಕೋತೀನಿ. ಫಸ್ಟು ವ್ಯಾಕರಣದಲ್ಲಿ 12 ಟಾಪಿಕ್ಸ್ ಇದೆ. ಅದಾದಮೇಲೆ ಭಾಷೆ ಮೇಲೆ ಒಂದು 10 ಟಾಪಿಕ್ ಇದೆ. ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 4 ಇದೆ. ಓಕೆ, ಇಷ್ಟು ನಮಗೆ ಸಿಲೆಬಸ್ಸು. ಈ ಸಿಲೆಬಸ್ಸನ್ನು ನೀವು ಒಂದು ಪೇಜಲ್ಲಿ ಬರ್ಕೊಂಡು ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಇಟ್ಕೋಬೇಕು. ಯಾಕೆ ಅಂದರೆ ಈ ಎಲ್ಲ ಟಾಪಿಕ್ ಪ್ರಿಪೇರ್ ಮಾಡಿದರೆ ಮಾತ್ರ ನೀವು KE ಅವರೇ ನಡೆಸಲಿ, KPSC ಅವರೇ ನಡೆಸಲಿ, KE ಅವರು ನಡೆಸಿದರೆ ಔಟ್ ಆಫ್ 35 ನಿಮಗೆ ಔಟ್ ಆಫ್ 35 30ವರೆಗೂ ರೀಚ್ ಆಗ್ಬೋದು. KPSC ಅವ್ರು ನಡೆಸಿದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, 100ಗೆ ನೀವು 95ವರೆಗೂ ತೆಗೆದಿರೋ ಎಕ್ಸಾಂಪಲ್ಸ್ ಇದೆ ಇದರಲ್ಲಿ. ಯಾಕಂದರೆ ನೆಗೆಟಿವ್ ಇರಲ್ಲ, ಕ್ವಶನ್ ಪೇಪರ್ ಬರೀ ಕನ್ನಡ ಒಂದೇ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಕೆಲವೊಬ್ಬರು ಮಾಡ್ತಾರೆ ಕನ್ನಡ 95ವರೆಗೂ ತೆಗಿಯೋರಿದ್ದಾರೆ. ಸೊ ನೀವು ಕೂಡ ತೆಗಿಬೋದು. ಓಕೆ, ನೆಕ್ಸ್ಟು ಬುಕ್ ಯಾವುದು ಅಂತ ನೋಡೋಣ ಒಂದು ಸರಿ. ಓಕೆ, ಬುಕ್ ಯಾವುದು ನೋಡಬೇಕು ಅಂತ. ಇದು ಫಸ್ಟ್ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಯಾವ ಬುಕ್ದು ಪ್ರಮೋಷನ್ ಅಲ್ಲ. ನಿಮಗೆ KM ಸುರೇಶ್ ಅವ್ರದ್ದು ಬುಕ್ಕು ಎಲ್ಲರೂ ಓದ್ತಾರೆ ಸಾಮಾನ್ಯ ಕನ್ನಡಕ್ಕೆ. ನೀವು ಅದನ್ನು ಆಲ್ರೆಡಿ ಓದಿದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇನ್ನೊಂದು ಸ್ಪರ್ಧಾ ಚಲುವ ಕನ್ನಡ ಅಂತಿದೆ. ಈ ಬುಕ್ಕಲ್ಲಿ ಸ್ಪೆಷಾಲಿಟಿ ಏನಿದೆ ಅಂದರೆ, ನಾನು ನೆಕ್ಸ್ಟಿಗೆ ಏನು ಹೇಳ್ತೀನಿ ಅಂದರೆ, ಇಲ್ಲಿ ನೋಡಿ 8th, 9th, 10th, 11th, 12th ಏನು ನಿಮ್ಮದು ಸ್ಟೇಟ್ ಟೆಕ್ಸ್ಟ್ ಬುಕ್ ಇದೆ, ಕನ್ನಡ ಟೆಕ್ಸ್ಟ್ ಬುಕ್ಕು, ಅದರಲ್ಲಿರುವಂಥ ಸಮಾನಾರ್ಥಕ, ವಿರುದ್ಧಾರ್ಥಕ ಪದಗಳು, ಮತ್ತು ನಾನಿಲ್ಲಿ ಇತರೆ ಟಾಪಿಕ್ಸ್ ಅಂತ ಹೇಳಿದೆ ನಿಮಗೆ. ಶಾಸನಗಳ ಬಗ್ಗೆ ಕವರ್ ಮಾಡಬೇಕಾಗತ್ತೆ ನೀವು. ಅದೇ ಥರ ನೀವು ಇದ್ರ ಬಗ್ಗೆ ಏನು ನಿಮಗೆ ಕಲೆಗಳು, ಜನಪದ ಕಲೆಗಳ ಬಗ್ಗೆ, ಕರ್ನಾಟಕದ ಕಲೆಗಳ ಬಗ್ಗೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಇನ್ಫಾರ್ಮೇಷನ್ ಏನು ಮಾಡಿದ್ದಾರೆ ಅಂದರೆ ಇವರು ಒಂದೇ ಬುಕ್ಕಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ಪರ್ಧಾ ಚಲುವ ಕನ್ನಡ ಅಂತ ಬುಕ್ ಇದೆ, ಚಲುವರಾಜ್ ಸರ್ ಅವ್ರು ಬರೆದಿರೋದು. ಸೊ ಈ ಬುಕ್ಕು ಅದರಲ್ಲಿ ಕವರ್ ಆಗಿದೆ. ಇದ್ರ ಜೊತೆಗೆ ನಿಮಗೆ ಸ್ಪರ್ಧಾ ಅರಿಯುವುದವರು ಕೂಡ ಕನ್ನಡ ಕೈಪಿಡಿ ಅಂತ ಯಾವುದೋ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಬುಕ್ ನೋಡಿ ನೀವು ಒಂದ್ಸರಿ. ಸೊ ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಎಲ್ಲ ಸಿಲೆಬಸ್ ನಾನು ಮೇಲ್ಗಡೆ ಏನು ಸಿಲೆಬಸ್ ಹೇಳಿದ್ದೀನಿ, ಈ ಸಿಲೆಬಸ್ ಯಾವುದು ಕವರ್ ಆಗಿದೆ ಆ ಸಿಲೆಬಸ್ದು ನೋಡಿ ನೀವು ಆಯ್ಕೆ ಮಾಡ್ಕೊಳ್ಳಿ ಬುಕ್ಕನ್ನು. ಒಂದು ಬುಕ್ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಫಿಕ್ಸ್ ಆಗಿಬಿಡಿ, ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಬುಕ್ಕನ್ನು. ಓಕೆ, ಎಲ್ಲ ಬುಕ್ಕಲ್ಲೂ ಸೇಮ್ ಕವರ್ ಮಾಡಿರ್ತಾರೆ. ನೀವು ಅದರ ಜೊತೆಗೆ ನೀವೇನಾದ್ರು ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನಿಂದ ಮಾತ್ರ ವ್ಯಾಲ್ಯೂ ಎಡಿಷನ್ ಮಾಡಿ. ಓಕೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಿಂದ ತೊಗೋಬೇಕು ಸರ್ ಕನ್ನಡಗೆ ಅಂತಂದರೆ, ನಿಮಗೆ ಕನ್ನಡಗೆ 2021ವರೆಗೂ ಏನು KPSC ಅವರು FDAಗೆ ಕನ್ನಡ ಪೇಪರ್ FDA ಮತ್ತು SDAಗೆ ಎಕ್ಸಾಮ್ ನಡೆಸಿದ್ದಾರೆ, ಕನ್ನಡ ಎಕ್ಸಾಮ್ ನಡೆಸಿದ್ದಾರೆ. ಈ ಕ್ವಶನ್ ಪೇಪರ್ಗಳು ನಿಮಗೆ ಕಾಂಪೈಲೇಷನ್ ಸಿಗುತ್ತೆ ಒಂದು ಬುಕ್ಕು. ನನಗೆ ಗೊತ್ತಿರೋ ಲೆಕ್ಕಕ್ಕೆ ಯಾರೋ ಲಕ್ಷ್ಮಣ ರಾವ್ ಅಂತ ಯಾರೋ ಒಬ್ಬರು ಲಕ್ಷ್ಮಣ್ ಅನ್ನೋರ ಹೆಸರಲ್ಲಿ ಒಂದು ಯಾವುದೋ ಬುಕ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ನು FDAಗೆ ಅಂತಲೇ ಕಂಪೈಲ್ ಮಾಡಿರೋದು. ಆ ಬುಕ್ಕನ್ನ ನೋಡಿ ನೀವು ಒಂದು ಸಾರಿ ಕೇಳಿ, ಬುಕ್ ಸ್ಟೋರಲ್ಲಿ ಗೊತ್ತಾಗುತ್ತೆ, ಅವರು ಕೊಡ್ತಾರೆ ನಿಮಗೆ. ಸೊ ಈ ಬುಕ್ಕು ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಬುಕ್ಕು FDA SDAದು ಒಂದು 15-20 ವರ್ಷದ ಕ್ವಶನ್ ಪೇಪರ್ ತೊಗೊಂಬನ್ನಿ. ನಿಮ್ಗೆ ಅಲ್ಲೇ ಏನಾಗುತ್ತೆ ಅಂದರೆ FDAದು ಒಂದು 10 ಪೇಪರ್ ಸಿಗುತ್ತೆ, SDAದು ಒಂದು 10 ಪೇಪರ್ ಸಿಗುತ್ತೆ. ಸೊ 2,000 ಕ್ವಶನ್ಸ್ ಆಗಿಬಿಡುತ್ತೆ ಇಲ್ಲಿಂದ. 2,000 ಕ್ವಶನ್ಸ್ ನೀವು ಇಲ್ಲಿಂದ ಮಾಡಿ. ಆಮೇಲೆ ಈ ರೀಸೆಂಟಾಗಿ ನಡೆದಿರೋ KPSC ಮತ್ತು KE ಅದವರು ಏನು ಗ್ರೂಪ್ C ಎಕ್ಸಾಮ್ ನಡೆಸಿದ್ದಾರೆ, KE ಅವರು ಸುಮಾರು ಗ್ರೂಪ್ C ಎಕ್ಸಾಮ್ ನಡೆಸಿದ್ರು. ಈಗ ಅರೌಂಡ್ ಒಂದು 10 ಪೇಪರ್ ಗ್ರೂಪ್ C ಕಮ್ಯುನಿಕೇಷನ್ ಪೇಪರ್ ಇದೆ ನಿಮಗೆ. ಇದರಿಂದ 35 ಕ್ವಶನ್ಸ್ ಅಂದ್ರೂ ಇಲ್ಲಿ 350 ಕ್ವಶನ್ಸ್ ಸಿಗುತ್ತೆ ನಿಮಗೆ. ಸೊ ನೀವು ಇದನ್ನೆಲ್ಲ 2,500 ಕ್ವಶನ್ಸ್ ಕನ್ನಡ ಸಾಲ್ವ್ ಮಾಡಿದ್ರೆ ನಿಮಗೆ ಆರಾಮಾಗಿ 80+ ಸ್ಕೋರ್ ಮಾಡ್ಬೋದು. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸು ಗೊತ್ತಾಯಿತು ಅನ್ಕೋತೀನಿ. ಬುಕ್ಸ್ ಕೂಡ ಕ್ಲಿಯರ್ ಆಯಿತು. ಒಂದು ಸ್ಪರ್ಧಾ ಚಲೋ ಕನ್ನಡ, ಇಲ್ಲ KM ಸುರೇಶ್ ಓದಿದ್ರೆ ಅದು, ಮತ್ತು ಸ್ಪರ್ಧಾ ಅರಿಯುವುದವ್ರದ್ದು ಒಂದು ಕನ್ನಡ ಕೈಪಿಡಿ ಅಂತ ಬುಕ್ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಇದೆಲ್ಲ ಏನಿದೆ, ನೀವು
ಮತ್ತು ಗ್ರಾಮರ್ಗಳು ಕೂಡ ಕೆಲವೊಂದು ಸಾಹಿತ್ಯ ಚರಿತ್ರೆ ಅಂತ ಏನಿತ್ತು ಅದು ಕೂಡ ನಿಮಗೆ ಎಲ್ಲ 8th ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಆದಮೇಲೆ ಹಿಂದ್ಗಡೆ ನಿಮಗೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಅಂದರೆ ಆ ಚಾಪ್ಟ್ರಲ್ಲಿ ಬಂದಿರುವಂಥ ಕೆಲವೊಂದು ಶಬ್ದಕೋಶಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವಿರುದ್ಧಾರ್ಥಕ ಪದಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕವಿ ಪರಿಚಯ ಅಂತ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ ನಿಮಗೆ ಸ್ಟ್ಯಾಂಡರ್ಡ್ ಸೋರ್ಸ್ ಆಗೋದ್ರಿಂದ ಅದನ್ನು ಕೂಡ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಈ ಸ್ಪರ್ಧಾ ಚಲುವ ಕನ್ನಡದಲ್ಲಿ ಇದನ್ನು ಆ್ಯಡ್ ಮಾಡಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಇದೇ ಬೇಕು ಅಂದರೆ, ಟೆಕ್ಸ್ಟ್ ಬುಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮಗೆ ಟೆಕ್ಸ್ಟ್ ಬುಕ್ಕು ಅದು PDF ಬೇಕು ಅಂತ. ನಾವೇನು ಮಾಡ್ತೀವಿ ಅಂದರೆ ನಿಮಗೆ 8th 9th 10th ಏನು 12thವರೆಗೂ ಟೆಕ್ಸ್ಟ್ ಬುಕ್ ಇದೆ ಅದ್ರದ್ದು ಹಿಂದ್ಗಡೆ ಪೇಜನ್ನು ಸ್ಕ್ಯಾನ್ ಮಾಡಿ ನಿಮಗೆ PDF ಮಾಡಿ ಅದನ್ನೇ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಈ ಬುಕ್ ಇದರದ್ದೆಲ್ಲ ಏನೋ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಬೇಕು ಅಂತ ಕಮೆಂಟ್ ಹಾಕಿ ನಾವು ಅದನ್ನು ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಗ ನಾವು ಇಲ್ಲಿ ABC ಅಂತ ಮಾಡಿದ್ವಲ್ಲ, ಈಗ ನಾವು ವ್ಯಾಕರಣದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವ್ಯಾಕರಣವನ್ನು ನೀವು ಈ ಬುಕ್ಸಿಂದ ಪ್ರಿಪೇರ್ ಮಾಡ್ಬೋದು. ವ್ಯಾಕರಣವನ್ನು ಈ ಬುಕ್, ಆಮೇಲೆ ವ್ಯಾಕರಣಕ್ಕೆ ಇನ್ನೊಂದು ಅರಳಿಗುಪ್ಪಿ ಅನ್ನೋ ಒಂದು ಬುಕ್ಕನ್ನು ಕೂಡ ರೆಫರ್ ಮಾಡ್ತಾರೆ. ನೀವು ಯಾರು ಆ ಬುಕ್ಕನ್ನು ರೆಫರ್ ಮಾಡಿದರೆ ಆ ಬುಕ್ಕನ್ನೇ ರೆಫರ್ ಮಾಡಿ. ನೀವು ಯಾವುದಾದ್ರು ವ್ಯಾಕರಣಕ್ಕೆ ಆಲ್ರೆಡಿ ಪ್ರಿಪೇರ್ ಮಾಡಿದರೆ ಅದನ್ನೇ ಬುಕ್ಕನ್ನು ರೆಫರ್ ಮಾಡಿ, ಬುಕ್ ಚೇಂಜ್ ಮಾಡಬೇಡಿ. ಓಕೆ, ಈ ಸ್ಟ್ರಾಟಜಿ ಯಾರಿಗೆ ಅಂದರೆ ಝೀರೋದಿಂದ ಸ್ಟಾರ್ಟ್ ಮಾಡೋರಿಗೆ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನೀವು ಆಲ್ರೆಡಿ ಸ್ವಲ್ಪ ಮುಂದೆ ಹೋಗಿದ್ದೀರಿ ಅಂತಾದರೆ ನಿಮಗೆ ಬೇಕಾದಂಗೆ ಈ ಸ್ಟ್ರಾಟಜಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಲ್ಯಾಂಗ್ವೇಜ್, ಭಾಷೆ ಮೇಲೆ ಕ್ವಶನ್ಸು ಎಲ್ಲಿಂದ ಬಂದಿದೆ ಅಂದರೆ ನಿಮಗೆ ಕನ್ನಡಕ್ಕೊಂದು ಕೈಪಿಡಿ ಭಾಗ 1, 2 ಅಂತ TS ಗೋಪಾಲ್ ಅವರು ಬರೆದಿರುವಂಥ ಒಂದು ಬುಕ್ ಇದೆ, ಕನ್ನಡಕ್ಕೊಂದು ಕೈಪಿಡಿ ಅಂತ. ಓಕೆ, ಈ ಬುಕ್ಕಲ್ಲಿ ನಿಮಗೆ ಸಮಾನಾರ್ಥಕ, ವಿರುದ್ಧಾರ್ಥಕ, ಇಲ್ಲಿ ಏನು ಭಾಷೆ ಇದೆ, ಸಮಾನಾರ್ಥಕ, ವಿರುದ್ಧಾರ್ಥಕ, ನಾನಾರ್ಥಕ, ತತ್ಸಮ ತದ್ಭವ, ದೇಶ ಅನ್ಯ ದೇಶ, ಇದೆಲ್ಲವನ್ನು ಇವರು ಈ 2 ಬುಕ್ಗಳಲ್ಲಿ ಕನ್ನಡ ಕೈಪಿಡಿ ಭಾಗ 1, 2 ಬುಕ್ಕಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಈಗ ನಾನೇನು ಇಲ್ಲಿ ಬುಕ್ ಹೇಳಿದೆ, ಸ್ಪರ್ಧಾ ಚಲುವ ಕನ್ನಡ ಅಥವಾ KM ಸುರೇಶ್ ಅವ್ರದ್ದು ಅಥವಾ ಬೇರೆ ಇನ್ನೊಂದು ಬುಕ್ಕು, ಸೊ ಅವೆಲ್ಲ ಬುಕ್ಸೂ ಕೂಡ ಈ ಥರದ್ದು ಸ್ಟ್ಯಾಂಡರ್ಡ್ ಸೋರ್ಸಿಂದನೇ ಅವರು ರೆಫರ್ ಮಾಡಿ ಅಲ್ಲಿಂದನೇ ತೊಗೊಂಡಿರ್ತಾರೆ. ಸೊ ಈ TS ಗೋಪಾಲ್ ಅವ್ರದ್ದು ಬುಕ್ ಇದೆ, ಅದ್ರ ಜೊತೆಗೆ ಇವ್ರದ್ದೇ ಚಿಕ್ಕ ಚಿಕ್ಕ ಪುಸ್ತಕಗಳು ಇದೆ. ಏನಿದೆ ಅಂದರೆ ಒಂದು ಸಮಾನಾರ್ಥಕ ಪದಗಳಿಗೆ ಚಿಕ್ಕ ಪುಸ್ತಕ ಇರುತ್ತೆ, ಇದು ಅದೊಂದು ಬುಕ್ ಇದೆ. ಅದಾದಮೇಲೆ ಕನ್ನಡವನ್ನು ತಪ್ಪಿಲ್ಲದೆ ಓದಿ ಬರೆಯುವುದು ಹೇಗೆ ಅಂತ ಒಂದು ಬುಕ್ ಇದೆ. ವಿರುದ್ಧಾರ್ಥಕ ಪದ, ನಾನಾರ್ಥಕ, ಈ ಥರ ನಾನೇನು ಭಾಷೆಯಲ್ಲಿ ಮೆನ್ಷನ್ ಮಾಡಿದ್ದೀನಿ ಟಾಪಿಕ್ಸನ್ನು, ಇದೆಲ್ಲದಕ್ಕೂ ಒಂದು ಚಿಕ್ಕ ಚಿಕ್ಕ ಬುಕ್ ಇದೆ, ಅದು ಕೂಡ ನೀವು ರೆಫರ್ ಮಾಡ್ಬೋದು. ಇದ್ರ ಜೊತೆಗೆ ಶಬ್ದಕೋಶಗಳ ಬಗ್ಗೆ ಏನು ಕ್ವಶನ್ ಕೇಳ್ತಾರೆ ಅದನ್ನು ಕರ್ನಾಟಕ ಸರ್ಕಾರದವರೇ ಆಡಳಿತ ಪದಕೋಶ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಅಂದರೆ ಇಂಗ್ಲೀಷ್ ಟು ಕನ್ನಡ ಇರುತ್ತೆ ಅದು. ಈಗ ಅಡ್ಮಿನಿಸ್ಟ್ರೇಷನಿಗೆ ಕನ್ನಡದಲ್ಲಿ ಏನಂತಾರೆ ಅಂತಂದರೆ ಅದಕ್ಕೆ ಪರ್ಯಾಯವಾದಂಥ ಪದ ಕರ್ನಾಟಕ ಸರ್ಕಾರದವರೇ ಕೊಟ್ಟಿದ್ದಾರೆ. ಸೊ ನೀವು ಆ ಒಂದು PDF ಕೂಡ ಓದ್ಬೋದು. ಓಕೆ, ನೆಕ್ಸ್ಟ್ ಇದೆಲ್ಲ PDF ಫಾರ್ಮೆಟಲ್ಲಿದೆ. ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ನಮ್ಗೆ ಮೆಸೇಜ್ ಮಾಡಿ, ನಾವೇ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಭಾಷೆ ಬಗ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಈ 10 ಟಾಪಿಕ್ಕಿಗೆ ನೀವು ಎಲ್ಲಿಂದ TS ಗೋಪಾಲ್ ಅವ್ರ ಬುಕ್ಕನ್ನು ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ಇದೆಲ್ಲ ಬುಕ್ ಏನಿದೆ ನಿಮಗೆ ಏನು ಬುಕ್ ಹೇಳಿದ್ದೀನಿ ಈ ಎಲ್ಲ ಬುಕ್ಕಲ್ಲೂ ಇದು ಕವರ್ ಆಗಿದೆ. ಸಮಾನಾರ್ಥಕ, ವಿರುದ್ಧಾರ್ಥಕ, ನಾನಾರ್ಥಕ, ಇದೆಲ್ಲ ಟಾಪಿಕ್ಸು ಈ ಸೆಗ್ರಿಗೇಟೆಡ್ ಏನು ಟಾಪಿಕ್ಸ್ ಇದೆ TS ಗೋಪಾಲ್ ಅವ್ರದ್ದು, ಇಲ್ಲಿಂದನೇ ಕೆಲವೊಂದು ಪಾಯಿಂಟನ್ನು ಅಲ್ಲಿ ಲೆಕ್ಕ ತೆಗೆದಿದ್ದಾರೆ. ಬಟ್ ಈ ಬುಕ್ಸ್ ಏನಿದೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿಂದ ಕ್ವಶನ್ಸ್ ಬಂದಿದೆ, ಸುಮಾರು ಕ್ವಶನ್ಸ್ ಬಂದಿದೆ. ನೆಕ್ಸ್ಟು ನಾವು ಪಾರ್ಟ್ C ಒಂದು ನೋಡಬೇಕೀಗ. ಸರ್, ಇದು ಪ್ರಾಚೀನ ಕನ್ನಡ, ಮಧ್ಯಮ ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಸಾಹಿತ್ಯವನ್ನು ಎಲ್ಲಿಂದ ಓದಬೇಕು ಅಂತ. ಈ ಸಿಲೆಬಸ್ ಏನಿದೆ, ನಾನು ಒಂದು ಬೇರೆ ಸ್ಟ್ರಾಟಜಿ ಹೇಳ್ತೀನಿ ನಿಮಗೆ. IAS ಎಕ್ಸಾಮಿಗೆ ಓದ್ತಾ ಇರೋರಿಗೆ ಐಚ್ಛಿಕ ಕನ್ನಡ ಅಂತ ಒಂದು ಬುಕ್ ಇದಿದೆ, ಸಿಲೆಬಸ್ ಇದೆ, ಐಚ್ಛಿಕ ಕನ್ನಡ ಅಂತ. ಐಚ್ಛಿಕ ಕನ್ನಡ ಅಂದರೆ ಅವರು ಆಪ್ಷನಲ್ ಸಬ್ಜೆಕ್ಟನ್ನು ತೊಗೋಬೇಕಾಗಿರುತ್ತೆ. ಕನ್ನಡ ಆಪ್ಷನಲ್ ಯಾರು ತೊಗೊಂಡಿರ್ತಾರೆ ಅವ್ರ ಹತ್ರ ಸಿಲೆಬಸ್ ಕಾಪಿ ಇಸ್ಕೊಳ್ಳಿ. ನೀವು ಸಿಲೆಬಸ್ ಕಾಪಿ ಇಸ್ಕೊಳ್ಳಿ. ಈ ಸಿಲೆಬಸ್ ಕಾಪಿಲಿರುವಂಥ ಬುಕ್ಸು, ಅದರಲ್ಲಿರುವಂಥ ಆಥರ್ಸ್ ಬಗ್ಗೆ ಮೊದಲು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಕುವೆಂಪು ಅವರು ಅಂತ ಬಂದರೆ ನಿಮಗೆ ಕನ್ನಡ ಆಪ್ಷನಲ್ ಕನ್ನಡ ತೊಗೊಂಡವರಿಗೆ ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಇದೆ, ಶೂದ್ರ ತಪಸ್ವಿ ಅಂತ ನಾಟಕ ಇದೆ. ಅದೇ ಥರ ನಿಮಗೆ ಶಿವರಾಮ್ ಕಾರಂತ ಅಂತ ಬಂದರೆ ಬೆಟ್ಟದ ಜೀವ ಅಂತ ಒಂದು ಕಾದಂಬರಿ ಇದೆ. ಅದೇ ಥರ ನಿಮಗೆ ಏನು ಮತ್ತು ಬೇರೆ ಬೇರೆ ಈಗ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ 2 ಇದೆ. ಸೊ ಅದ್ರ ರಿಲೇಟೆಡ್ ಏನಿದೆ ಅಂದರೆ ನಿಮಗೆ ಈ ಆಪ್ಷನಲ್ ಸಬ್ಜೆಕ್ಟಲ್ಲಿ ಏನು ಕವಿಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಥವಾ ಕೃತಿಗಳನ್ನ ಮೆನ್ಷನ್ ಮಾಡಿದ್ದಾರೆ, ಮೋಸ್ಟ್ ಆಫ್ ದ ಕ್ವಶನ್ಸ್ ಈ ಸಾಹಿತ್ಯ ಚರಿತ್ರೆಯಿಂದ ಅಲ್ಲಿಂದನೇ ಬಂದಿದೆ. ಓಕೆ, ಅದನ್ನು ಫಸ್ಟ್ ಪ್ರಿಪೇರ್ ಮಾಡಿ. ಅದ್ರ ಜೊತೆಗೆ ನೀವು ಈ ಬುಕ್ಸಲ್ಲೇ ಸಾಹಿತ್ಯ ಚರಿತ್ರೆ ಟಾಪಿಕ್ಸ್ ಇದೆ, ಈ ಬುಕ್ಸಲ್ಲೇ ಸ್ಪರ್ಧಾ ಚಲುವ ಕನ್ನಡ ಅಥವಾ KM ಸುರೇಶ್ ಅವ್ರ ಬುಕ್ ಏನಿದೆ ಆ ಬುಕ್ಕಲ್ಲೇ ನಿಮಗೆ ಸಾಹಿತ್ಯ ಚರಿತ್ರೆ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಅಲ್ಲಿಂದ ಸ್ವಲ್ಪ ಕವರ್ ಮಾಡ್ಕೊಳ್ಳಿ, ನಿಮಗೆ ಅಲ್ಲಿಗೆ ಕವರ್ ಆಗಿಬಿಡುತ್ತೆ. ಇದು 3 ಏನು, ಫಸ್ಟು
ಕನ್ನಡ IAS ಮತ್ತು KASದು ಕೂಡ ಸಿಲೆಬಸ್ ನೋಡಿ ನೀವು. KASದು ಫಸ್ಟಿಗೆ ಆಪ್ಷನಲ್ ಕನ್ನಡ ಏನಿತ್ತು, ಇದರಲ್ಲಿ ಕೆಲವೊಂದು ಸಿಲೆಬಸ್ಸನ್ನು ಮೆನ್ಷನ್ ಮಾಡಿದರು, ಕೆಲವೊಂದು ಕವಿಗಳನ್ನ ಮೆನ್ಷನ್ ಮಾಡಿದರು. ಸೊ ಇವೆರಡೂ ಸಿಲೆಬಸ್ ಕಾಪಿಯಿಂದ ಬರೀ ಕವಿಗಳ ಹೆಸರು ಮತ್ತು ಕೃತಿಗಳನ್ನು ತಗೊಳ್ಳಿ. ಈಗ ಇದರಲ್ಲಿ ನವೋದಯ ಕವಿಗಳಿಗೆ ಸ್ವಲ್ಪ ಕವಿಗಳನ್ನ ಮೆನ್ಷನ್ ಮಾಡಿದ್ದಾರೆ, ನವ್ಯರಿಗೆ ಸ್ವಲ್ಪನ ಮೆನ್ಷನ್ ಮಾಡಿದ್ದಾರೆ, ದಲಿತ ಬಂಡಾಯದವರಿಗೆ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಮೂರನ್ನು ನೀವು ಕವರ್ ಮಾಡಬೇಕಾಗುತ್ತೆ, ಯಾರ್ಯಾರು ಕವಿಗಳನ್ನ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಕೃತಿಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತ. ಓಕೆ, ಅದನ್ನು ಕವರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಲ್ಲಿಂದನೇ ಬರುತ್ತೆ. ಸಿಲೆಬಸ್ ಮಾತ್ರ ತೊಗೊಳ್ಳಿ, ನಾವು ಪೂರ್ತಿ ಆಪ್ಷನಲ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇಲ್ಲ. ಸಿಲೆಬಸ್ ತೊಗೊಂಡು ಯಾರು ಆಪ್ಷನಲ್ ತೊಗೊಂಡಿರೋರ ಹತ್ರ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಅದನ್ನು ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಈ ಸಾಹಿತ್ಯ ಚರಿತ್ರೆ ಟಾಪಿಕ್ ಏನಿದೆ ಒಂದು 15 ಕ್ವಶನ್ಸ್ ಬರ್ಬೋದು ಔಟ್ ಆಫ್ 100. ನಿಮಗೆ KPSC ಅವರು 100 ಕ್ವಶನ್ನಿಗೆ ಎಕ್ಸಾಮ್ ನಡೆಸಿದ್ರೆ 15 ಕ್ವಶನ್ ಬರ್ಬೋದು, ಅಥವಾ 35 ಕ್ವಶನ್ಸಿಗೆ KE ಅವ್ರು ನಡೆಸಿದಾಗ ನಿಮಗೆ 5 ಕ್ವಶನ್ಸ್ವರೆಗೂ ಬರೋ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ ಟಾಪಿಕನ್ನು ಅಲ್ಲಿಂದ ಕವರ್ ಮಾಡಿ. ಓಕೆ, ನೆಕ್ಸ್ಟ್ ಇಷ್ಟ ಆಯಿತಾ? ಈಗ ನಾವು ಸಾಮಾನ್ಯ ಕನ್ನಡದಲ್ಲಿ ಸಿಲೆಬಸ್ ನೋಡಿದ್ವಿ, PYQ ನೋಡಿದ್ವಿ. PYQನ ನೀವು ಬೇಕಿದ್ರೆ ಸಪ್ನಾ ಬುಕ್ಸ್ದು ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದೆ ಆ ಬುಕ್ಕಿಂದನೇ ಅದರದ್ದೇ ಸೀರೀಸಲ್ಲೇ ನಿಮಗೆ PYQ ಕನ್ನಡ ಬುಕ್ಸ್ ಕೂಡ ಇದೆ, ಗ್ರೂಪ್ ಸಿದು. ಅದ್ರ ಜೊತೆಗೆ ನೀವು ಲಕ್ಷ್ಮೀ ಅಭಿರಾಮ್ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಸೊ ಅವ್ರದ್ದು ಬೇಸಿಕ್ ಕನ್ನಡ ಬಗ್ಗೆ ವೀಡಿಯೋಸ್ ಇದೆ. ಸಂಧಿ ಅಂದ್ರೇನು, ಸಮಾಸ ಅಂದ್ರೇನು, ತತ್ಸಮ ತದ್ಭವ ಅಂದ್ರೇನು, ಇದೆಲ್ಲ 2020-21ರಲ್ಲಿ ಮಾಡಿರುವಂಥ ವೀಡಿಯೋಸ್ ಇದೆ. ನೀವು ಬೇಕು ಅಂದರೆ ಬೇಸಿಕ್ ನಮಗೇನು ಗೊತ್ತೇ ಇಲ್ಲ ಸರ್, ಅರ್ಥನೇ ಆಗ್ತಿಲ್ಲ ಕನ್ನಡ ಸ್ಟಾರ್ಟಿಂಗ್ ಗ್ರಾಮರ್ ಓದಿದಾಗ ಅಂತಂದರೆ ಇವರ ಯೂಟ್ಯೂಬ್ ವೀಡಿಯೋಸ್ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು. ಲಕ್ಷ್ಮೀ ಅಭಿರಾಮ್ ಅವ್ರದ್ದು ಯೂಟ್ಯೂಬ್ ವೀಡಿಯೋಸು ಹೋಗಿ ನೋಡ್ಬೋದು. ಓಕೆ, ನೆಕ್ಸ್ಟು ಸರ್ ಪ್ರಾಕ್ಟೀಸಿಗೆ ಟೆಸ್ಟ್ ಏನಾದ್ರು ಬೇಕಾಗುತ್ತೆ ಅಂದರೆ, ನಿಮಗೆ ಬೇಕು ಅಂದರೆ ಟೆಸ್ಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾವು ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ನಿಮಗೆ ಟೆಸ್ಟ್ ಸೀರೀಸ್ದು ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತೀವಿ. ಓಕೆ, ಕನ್ನಡ ಇಂಗ್ಲೀಷ್ ನೋಡೋಣ. KPSC ಕಾಲ್ಫಾರ್ಮ್ ಮಾಡುತ್ತೆ ಅಂದರೆ 100 ಕ್ವಶನ್ಸಿಗೆ ಒಂದು 15-20 ಟೆಸ್ಟ್ ಸೀರೀಸನ್ನ ಕಂಡಕ್ಟ್ ಮಾಡೋಣ. ಅದ್ರ ಜೊತೆಗೆ ನಿಮಗೆ KE ಅವ್ರು ಮಾಡ್ತಾರೆ ಅಂದರೆ ಅದಕ್ಕೊಂದು ಸ್ಟ್ರಾಟಜಿ ಮಾಡಿ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡೋಣ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಟೆಸ್ಟ್ ಬೇಕು ಅಂತ, ನಾವು ಆವಾಗ ನಮ್ಗೆ ಗೊತ್ತಾಗುತ್ತೆ ರೆಸ್ಪಾನ್ಸ್ ಯಾವ ಥರ ಇದೆ, ಅದ್ರ ಮೇಲೆ ನಾವು ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ಬೋದು. ಓಕೆ, ಇಲ್ಲಿಗೆ ನಮ್ಮದು ಕನ್ನಡ ಸಿಲೆಬಸ್ಸನ್ನು ಡಿಕೋಡ್ ಮಾಡಿದ್ದೀವಿ. ಇದು 100 ಕ್ವಶನ್ಸಿಗೂ ಆಗುವಂಥ ಸಿಲೆಬಸ್ಸು, ಮತ್ತು 35 ಕ್ವಶನ್ಸ್ ಬಂದ್ರೂ ಇಷ್ಟನ್ನು ಕವರ್ ಮಾಡಲೇಬೇಕಾದಂಥ ಸಿಲೆಬಸ್ಸನ್ನು ನಾವು ಫುಲ್ ಡಿಕೋಡ್ ಮಾಡಿ ಇದನ್ನು ಕವರ್ ಮಾಡಿದ್ದೀವಿ. ಇದಾದಮೇಲೆ ನಮಗೆ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಜನರಲ್ ಇಂಗ್ಲೀಷ್. ಇದರಲ್ಲಿ ಸುಮಾರು ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸಫರ್ ಆಗ್ತಿದ್ದಾರೆ. ಜನರಲ್ ಇಂಗ್ಲೀಷಲ್ಲಿ ನಿಮಗೆ 20 ತೆಗೆಯೋದು ಕಷ್ಟ ಆಗ್ತಿದೆ ಸರ್ ನಮಗೆ ಅಂತ ಸುಮಾರು ಜನ ಹೇಳೋರಿದ್ದಾರೆ. ಸೊ ಫಸ್ಟಿಗೆ ಸಿಲೆಬಸ್ ನೋಡ್ಕೊಳ್ಳೋಣ. ಮೊದಲು ಸಿಲೆಬಸ್ ಏನಿದೆ ನೋಡ್ಕೊಂಡು ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ಕೊಳ್ಳೋಣ, ಆಮೇಲೆ ಸ್ಟಡಿ ಮಟೀರಿಯಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟು ಸಿಲೆಬಸ್ ಏನು ಅಂತಂದರೆ ನೋಡಿ, ಇಲ್ಲೂ ಕೂಡ ಇಂಗ್ಲೀಷಲ್ಲಿ ಸಿನೋನಿಮ್ಸ್ ಸಮಾನಾರ್ಥಕ, ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ, ಆಮೇಲೆ ಐಡಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಕ್ವಶನ್ಸ್ ಟ್ಯಾಗ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಕ್ವಶನ್ ಬಂದಿರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸಸ್, ಮಿಸ್ಸ್ಪೆಲ್ ವರ್ಡ್ಸ್, ಪ್ರಿಪೋಸಿಷನ್ಸ್, ನೋ ಪ್ರಿಪೋಸಿಷನ್ ಪ್ಲೇಸಸ್, ಕಂಜಕ್ಷನ್ಸ್, ಪ್ರಿಫಿಕ್ಸ್, ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಆಕ್ಟಿವೈಸ್, ಪ್ಯಾಸಿವೈಸ್, ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಏನು ಕರಿತೀವಿ ಅದು, ಪ್ಯಾರಾಜಂಬ್ಲಿಂಗ್. ಇಷ್ಟೆಲ್ಲ ಟಾಪಿಕ್ಸ್ ಇದೆ, 18 ಟಾಪಿಕ್ಸ್ ಇದೆ ಇದರಲ್ಲಿ. ನೀವು ಒಂದು ಸಿಂಪಲ್ ವೇ ಆಫ್ ಪ್ರಿಪೇರಿಂಗ್ ಹೇಳ್ತೀನಿ ನಿಮಗೆ. ಈಗ ನೋಡಿ, ಈ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಬಿಡಿ, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಏನಿದೆ, ಈಗ ನೀವೇನು ಮಾಡಿ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಐಡಮ್ಸ್ ಆ್ಯಂಡ್ ಫ್ರೇಸಸ್ ಮ್ಯಾರಥಾನ್ ಅಂತ ಹೊಡೀರಿ. ನೀವು ಆ ಥರ ಟೈಪ್ ಮಾಡಿದಾಗ ನಿಮಗೆ ಯಾವುದೋ ಬ್ಯಾಂಕಿಂಗ್ ಎಕ್ಸಾಮಿಗೆ ಇಲ್ಲ SSC ಎಕ್ಸಾಮಿಗೆ ಮಾಡಿರೋವಂಥ ಒಂದು 4 to 5 ಅವರ್ಸ್ದು ಒಂದು ವಿಡಿಯೋ ಲೆಕ್ಚರ್ ಬರುತ್ತೆ. ನೀವು ಆ ವಿಡಿಯೋ ಕೇಳ್ತಾ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಐಡಮ್ಸ್ ಆ್ಯಂಡ್ ಫ್ರೇಸಸ್ದು ಟಾಪಿಕ್ ಮುಗಿದೋಗ್ಬಿಡುತ್ತೆ, ಯಾವುದು ಬುಕ್ಕು ಓದೋ ಅವಶ್ಯಕತೆ ಬೀಳಲ್ಲ. ಅದೇ ಥರ ಆರ್ಟಿಕಲ್ಸ್ ಮ್ಯಾರಥಾನ್ ಫಾರ್ SSC ಅಂತ ಟೈಪ್ ಮಾಡಿ, ನಿಮಗೆ ಆರ್ಟಿಕಲ್ಸ್ ಮೇಲೆ ಒಂದು 4 to 5 ಅವರ್ಸ್ದು ಒಂದು ವೀಡಿಯೋ ಬರುತ್ತೆ. ಅದರಲ್ಲಿ ರೂಲ್ಸ್ ಗೀಲ್ಸ್ ಎಲ್ಲ ಹೇಳಿರ್ತಾರೆ. ಎ ಯಾವಾಗ ಯೂಸ್ ಮಾಡಬೇಕು, ಯಾನ್ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅಂತ ಪೂರ್ತಿ ಹೇಳಿರ್ತಾರೆ. ಕೆಲವೊಂದು ಎಷ್ಟೋ MCQನೂ ಸಾಲ್ವ್ ಮಾಡಿಸಿರ್ತಾರೆ. ಸೊ ನೀವು ಅಲ್ಲಿಂದ ಅದನ್ನು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ, ನೀವು ನೋಟ್ಸ್ ಮಾಡಲೇಬೇಕು. ಆದರೆ ಅವ್ರ ನೋಟ್ಸ್ ಮೇಲೆ ರಿಲೇ ಆಗಂಗಿಲ್ಲ. ಅವ್ರ ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಇದು ಬೇಸಿಕ್ ಲೆವೆಲ್ ಆಫ್ ಪ್ರಿಪ್ರೇಷನ್ ಆರ್ಟಿಕಲ್ಸ್ ಮುಗಿದೋಗುತ್ತೆ. ಅದೇ ಥರ ಕ್ವಶನ್ ಟ್ಯಾಗ್ ಮೇಲೆ ಮ್ಯಾರಥಾನ್ ವೀಡಿಯೋ ನೋಡಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಮೇಲೆ ನೋಡಿ, ಈ ಎಲ್ಲ ಟಾಪಿಕ್ಸ್ ಮೇಲೂ ನಿಮಗೆ ಮ್ಯಾರಥಾನ್ ವೀಡಿಯೋಸ್. SSC ಎಕ್ಸಾಮಿಗೆ ಇಂಗ್ಲೀಷ್ಗೆ ಹೆವಿ ವೇಟೇಜ್ ಇರೋದ್ರಿಂದ, ಸೊ ಇಂಗ್ಲೀಷ್ ಬ್ಯಾಂಕಿಂಗ್ ಮತ್ತು SSC ಎರಡರಲ್ಲೂ ಇಂಗ್ಲೀಷ್ದು ನಿಮಗೆ ಯೂಟ್ಯೂಬಲ್ಲಿ ಸುಮಾರು ಕಂಟೆಂಟ್ ಇದೆ, ಕ್ವಾಲಿಟಿ ಕಂಟೆಂಟ್ ಇದೆ. ಸರ್ ಇಲ್ಲ ನನಗೆ ವಿಡಿಯೋ ನೋಡೋದಾಗಲ್ಲ ಅಂದರೆ ನಾನು ನಿಮಗೆ 2 ಬುಕ್ಸ್ ಹೇಳ್ತೀನಿ ಈ ಸಿಲೆಬಸ್ಸನ್ನು ಪ್ರಿಪೇರ್ ಮಾಡೋದಕ್ಕೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಶಿವಕುಮಾರ್ ಮಾವಳಿಯವರು ಒಂದು ಬುಕ್ ಬರೆದಿದ್ದಾರೆ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಬುಕ್ ಬರೆದಿದ್ದಾರೆ. ಸೊ ನೀವು ಇದನ್ನು ರೆಫರ್ ಮಾಡ್ಬೋದು. ಬಟ್ ಆದರೆ
ಇಟ್ ವಿಲ್ ನಾಟ್ ಸಫೈಸ್. ನಿಮಗೆ ಇಷ್ಟರಿಂದ ಮಾತ್ರ ಕೆಲಸ ಆಗೋದು ಕಷ್ಟ ಆಗಿದೆ ಈಗ. ಸೊ ನೀವೇನು ಮಾಡಬೇಕಾಗುತ್ತೆ, ಅರಿಹಂತದ್ದು ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಇದೆ, ಜನರಲ್ ಇಂಗ್ಲೀಷ್ ಅಂತ. ಅದರಲ್ಲಿರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ, ಅದರಲ್ಲಿರುವಂಥ ರೂಲ್ಸ್ಗಳನ್ನ ಕೆಲವೊಂದನ್ನು ನೋಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ನಿಮಿಷಾ ಬನ್ಸಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮಿಷಾ ಬನ್ಸಲ್ ಅಂತ. ಇದನ್ನು ನೀವು ಬರ್ಕೊಳ್ಳಿ, ನಿಮಿಷಾ ಬನ್ಸಲ್. ಇವ್ರದ್ದು ಎಷ್ಟೋ ರೂಲ್ಸ್ ವೀಡಿಯೋಸ್ ಇದೆ. ಒಂದು ಮ್ಯಾರಥಾನ್, ನಿಮಿಷಾ ಬನ್ಸಲ್ ಮ್ಯಾರಥಾನ್ ವೀಡಿಯೋ ಅಂತ ಹೊಡೀರಿ. ಸೊ ಇಂಗ್ಲೀಷ್ ಗ್ರಾಮರ್ಸ್ದು, ಜನರಲ್ ಇಂಗ್ಲೀಷ್ದು ಕೆಲವೊಂದು ರೂಲ್ಸ್ಗಳನ್ನ ಒಂದೇ ಮ್ಯಾರಥಾನ್ ವೀಡಿಯೋ, ಒಂದು 13 ಅವರ್ಸ್ದೇನೋ ಒಂದು ಮ್ಯಾರಥಾನ್ ವೀಡಿಯೋ ಇದೆ ಇವ್ರದ್ದು. ಸೊ ನೀವು ಡೈಲಿ ಸ್ವಲ್ಪ ನೋಡಿಕೊಂಡು ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಸ್ಪಾಟಿಂಗ್ ದಿ ಎರರ್, ಆರ್ಟಿಕಲ್ಸ್, ಕ್ವಶನ್ಸ್ ಟ್ಯಾಗ್ ಗೊತ್ತಿಲ್ಲದೇ ನಿಮ್ಗೆ ಎಷ್ಟೋ ಟಾಪಿಕ್ಸು ಕವರ್ ಆಗುತ್ತೆ ಇಂಗ್ಲೀಷಲ್ಲಿ. ಓಕೆ, ಯೂಟ್ಯೂಬಿಂದ ಪ್ರಿಪ್ರೇಷನ್ ಮಾಡಬೇಕು. ಅದ್ರ ಜೊತೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇದು ನೋಡ್ತಿದ್ರೆ ಓದಿ, ಪ್ಲಸ್ ಇದಕ್ಕೆ ಯೂಟ್ಯೂಬ್ ಮಾಡ್ಕೊಳ್ಳಿ. ಇಲ್ಲ ಅರಿಹಂತ್ ಬುಕ್ ಓದಿ, ಅದ್ರ ಜೊತೆಗೆ ಸ್ವಲ್ಪ ಯೂಟ್ಯೂಬ್ ನೋಡಿ. ಇಷ್ಟು ಮಾಡಿದರೆ ನೀವು 30 ಕ್ವಶನ್ಸ್ ಅಂತೂ ಕರೆಕ್ಟಾಗಿ ಮಾಡ್ಬೋದು. ಔಟ್ ಆಫ್ 35 ಕ್ವಶನ್ಸಿಗೆ 30 ಕ್ವಶನ್ಸ್ ಅಂತೂ ಮಾಡ್ಬೋದು. ಓಕೆ, ಇಷ್ಟಾದಮೇಲೆ ಜನರಲ್ ಇಂಗ್ಲೀಷು ನಮ್ದು ಇಷ್ಟೇ ಇರೋದು. ಸೊ ನೀವು ಒಂದು ಏನು ಮಾಡಬೇಕು, ಈ ಬುಕ್ಸನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲಿಂದ ಮಾಡಬೇಕು ಸರ್ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ನೋಡಿ ಸಿಂಪಲ್ ಏನು ಅಂತಂದರೆ, FDA ಎಕ್ಸಾಮ್ ಏನು ನಡೆಯುತ್ತೆ, FDA ಎಕ್ಸಾಮ್ 2021 ಏನು KPSC ಅವ್ರು ನಡೆಸಿದ್ದಾರೆ, ಇದರಲ್ಲಿ ಜನರಲ್ ಕನ್ನಡ ಜೊತೆಗೆ ಜನರಲ್ ಇಂಗ್ಲೀಷ್ ಪೇಪರ್ ಕೂಡ ಬಂದಿರುತ್ತೆ. 100 ಕ್ವಶನ್ಸ್ ಇಂಗ್ಲೀಷ್ ಅಟೆಂಡ್ ಮಾಡೋರು 100 ಇಂಗ್ಲೀಷ್ ಅಟೆಂಡ್ ಮಾಡ್ಬೋದು, ಕನ್ನಡ ಅಟೆಂಡ್ ಮಾಡೋರು ಕನ್ನಡ ಅಟೆಂಡ್ ಮಾಡ್ಬೋದು. ಸೊ ಈಗ ಜನರಲ್ ಇಂಗ್ಲೀಷ್ 100 ಕ್ವಶನ್ಸ್ ಏನು ಬಂದಿರುತ್ತೆ, ಆ ಕ್ವಶನ್ಗಳ್ನ ಎತ್ತಿ ನೀವು ಆ ಕ್ವಶನ್ಗಳದ್ದು ಕಂಪೈಲೇಷನ್ನ ಹುಡುಕಿ, ಆ ಕ್ವಶನ್ಗಳದ್ದು ಕ್ವಶನ್ ಪೇಪರಿಂದನೇ ತೊಗೊಂಡು ಆ ಕ್ವಶನ್ಸನ್ನ ಸಾಲ್ವ್ ಮಾಡಿ. ನಿಮಗೆ ಆ 100 ಕ್ವಶನ್ಸ್ ಏನಿದೆ ಅದರದ್ದು 10 FDA 100, SDL 100 ಕ್ವಶನ್ಸ್ ಅಂದರೆ ನಿಮಗೆ 10 ಪೇಪರ್ ಸಿಗುತ್ತೆ. FDAಗೆ 10 ಪೇಪರ್ ಸಿಗುತ್ತೆ, SDAಗೆ 10 ಪೇಪರ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 1000 ಕ್ವಶನ್ ಸಿಕ್ಕರೆ ಇಲ್ಲಿ 1000 ಕ್ವಶನ್ ಸಿಗುತ್ತೆ. ಈ 2000 ಕ್ವಶನ್ ಸಾಲ್ವ್ ಮಾಡಿ ಫಸ್ಟು. ಅದಾದಮೇಲೆ ರೀಸೆಂಟಾಗಿ KPSC ಮತ್ತು KEAದವ್ರು ನಡೆಸಿರುವಂಥ ನಿಮಗೆ ಬೇರೆ ಕಮ್ಯುನಿಕೇಷನ್ ಪೇಪರಲ್ಲಿ ನೋಡಿ, ಅದರಲ್ಲೂ ನಿಮಗೆ ಒಂದು 500 ಕ್ವಶನ್ಸ್ವರೆಗೂ ಸಿಗುತ್ತೆ. ಸೊ ಇವೆರಡನ್ನೂ ಸೇರಿಸಿದಾಗ 2500 ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗಿ ಆರಾಮಾಗಿ ನಿಮಗೆ ಎಕ್ಸಾಮಲ್ಲಿ 30 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಆಮೇಲೆ ಸ್ಟ್ರಾಟಜಿಕಲಿ ಓದಿ. ನೋಡಿ, ಈಗ ಸಿನೋನಿಮ್ಸ್ ನೀವು ಓದಿ ಅಂದರೆ ಎಷ್ಟು ಓದ್ತಿರೋದಕ್ಕೆ ಲಿಮಿಟ್ಲೆಸ್ ಅದು. ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಬಿಡಿ. ಫಸ್ಟ್ ಏನು ಮಾಡಿ, ಐಟಮ್ಸ್ ಬಗ್ಗೆ ನೋಡಿ, ಸ್ವಲ್ಪನೇ ಇದೆ. ಬೇಸಿಕ್ ಐಟಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಕೇಳ್ತಾರೆ. ಆರ್ಟಿಕಲ್ಸ್ ಸಿಂಪಲ್ ಟಾಪಿಕ್ ಇದೆ, ಕ್ವಶನ್ ಟ್ಯಾಗ್ಸ್ ಸಿಂಪಲ್ ಟಾಪಿಕ್ ಇದೆ. ಆ ಥರ ನೀವು ಸಿಂಪಲ್ ಟಾಪಿಕ್ಸನ್ನು ಫಸ್ಟ್ ಮುಗಿಸ್ಕೊಂಡಾಗ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಮೇಲೆ ಟಫ್ ಟಾಪಿಕ್ಸನ್ನು ಹಿಡ್ಕೋಬೋದು. ಆಮೇಲೆ ಇದೆಲ್ಲ ಹೆಂಗೆ ಅಂದರೆ, ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸು ನೀವು ಒಂದು ಬೇಸಿಕ್ ಪದಗಳ ಅರ್ಥದ ಬಗ್ಗೆ ಒಂದು ಯಾವುದಾದ್ರು PDF ಓದಿ, ಅದಾದಮೇಲೆ ನಿಮಗೆ ಅದು ಬಿಯಾಂಡ್ ದಟ್ ಅದನ್ನು ಪ್ರಿಪ್ರೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕ್ವಶನ್ ಗೊತ್ತಿದ್ದರೆ ಅಟೆಂಡ್ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಇಂಟೆಲಿಜೆಂಟ್ ಗೆಸ್ಸಿಂಗನ್ನು ಕಲಿಬೇಕಾಗುತ್ತೆ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಮಾಡಬೇಕಾದ್ರೆ. ಓಕೆ, ಇಷ್ಟಾದರೆ ಇಂಗ್ಲೀಷ್ ಆಯಿತು ನಿಮ್ಮದು. ಅದಾದಮೇಲೆ ನಿಮಗೆ ಅದೇ ಹೇಳ್ದಲ್ಲ, ಶಿವಕುಮಾರ್ ಮಾವಳಿಯವ್ರ ಬುಕ್ ಆದರೂ ಮಾಡಿ. ಆಮೇಲೆ ಜನರಲ್ ಇಂಗ್ಲೀಷ್ಗೆ ಸಪ್ನಾ ಪಬ್ಲಿಕೇಶನ್ ಅವ್ರದ್ದು ಒಂದು PYQ ಇದೆ. ನೆಕ್ಸ್ಟು ಇಲ್ಲಿ ಮುಗೀತು ಇದು, ಈ ಜನರಲ್ ಇಂಗ್ಲೀಷ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ನ ಅವೇರ್ನೆಸ್ ಕೂಡ ತುಂಬ ಟಫ್ ಕ್ವಶನ್ಸ್ ಬರ್ತಾ ಇದೆ ಸರ್ ಇತ್ತೀಚೆಗೆ. KE ಅವರು ನಡೆಸಿರುವಂಥ ಪೇಪರಲ್ಲಿ ತುಂಬ ಕ್ವಶನ್ಸು ಗೊತ್ತೇ ಆಗಿಲ್ಲ, ಕ್ವಶನ್ಸೇ ಅರ್ಥ ಆಗಿಲ್ಲ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಸೊ ಈ ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಫಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನೀವೆಲ್ಲ ಕಂಪ್ಯೂಟರ್ ಓದ್ತಾ ಇದ್ದೀರಾ, ಕಂಪ್ಯೂಟ್ರ್ ವರ್ಕ್ ಮಾಡದೆ ಓದ್ತಾ ಹೋದರೆ ನಿಮಗೇನೂ ಗೊತ್ತಾಗಲ್ಲ. ಯಾಕೆಂದರೆ ನಿಮಗೆ ಔಟ್ ಆಫ್ 30 ಕ್ವಶನ್ಸ್ ಏನಿರುತ್ತೆ, 10 to 15 ಕ್ವಶನ್ಸ್ ನಿಮಗೆ ಬರೀ MS ವರ್ಡಿಂದನೇ, MS ಆಫೀಸಿಂದನೇ ಬಂದಿರುತ್ತೆ. MS ಆಫೀಸ್ ಅಂದರೆ ಎಕ್ಸೆಲ್ ಬಗ್ಗೆ ಕೇಳ್ತಾರೆ, ನೆಕ್ಸ್ಟು ವರ್ಡ್ ಬಗ್ಗೆ ಕೇಳಿರ್ತಾರೆ, PPT ಬಗ್ಗೆ ಕೇಳಿರ್ತಾರೆ, ಪವರ್ ಪಾಯಿಂಟ್ ರೆಪ್ರೆಸೆಂಟೇಷನ್ ಬಗ್ಗೆ ಕೇಳಿರ್ತಾರೆ. ಸೊ MS ಆಫೀಸ್ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಳ್ದೆ ಹೋದರೆ, ಅದನ್ನು ವರ್ಕ್ ಮಾಡದೆ ಹೋದರೆ, ನಿಮಗೆ ಎಕ್ಸಾಮಲ್ಲಿ ಈ 3 ಮೇಲೆ ಆ 10 ಕ್ವಶನ್ಸ್ನ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ನೀವು MS ಎಕ್ಸೆಲ್ ಯೂಸೇ ಮಾಡಿಲ್ಲ ಅಂದರೆ ನೀವು ಹೆಂಗೆ ಅಟೆಂಡ್ ಮಾಡ್ತೀರಾ, ಎಷ್ಟಂತ ಬ್ಯಾಟ್ ಹೊಡಿತೀರಾ, ಲಿಮಿಟ್ಲೆಸ್ ಅದು. ಸೊ ನೀವು ಒಂದು ಅದನ್ನು ಆಪ್ರೇಟ್ ಆದರೂ ಮಾಡಿ ನೋಡಬೇಕು. ಇಲ್ಲಾಂದರೆ ಯೂಟ್ಯೂಬಲ್ಲಿ MS ಎಕ್ಸೆಲ್ದು ನಿಮಗೆ ಆಪ್ರೇಟ್ ಮಾಡಿ ವೀಡಿಯೋಸ್ ಇದೆ, ಯಾವ ಥರ ಯೂಸ್ ಮಾಡಬೇಕು MS ಎಕ್ಸೆಲ್ನಂತ. ಅಟ್ಲೀಸ್ಟ್ ಅದನ್ನಾರು ನೋಡಬೇಕು. ಸೊ ಅದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಅವಾಗಾರು ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು, ಓದಿದಾಗ ಅರ್ಥನೂ ಆಗುತ್ತೆ. ಓಕೆ, ಇದರಲ್ಲಿ ಸಿಲೆಬಸ್ ಫಸ್ಟ್ ನೋಡೋಣ. ಕಂಪ್ಯೂಟರ್ ಸಿಲೆಬಸ್ನು ಕೂಡ ಡಿಕೋಡ್ ಮಾಡಬೇಕಾಗುತ್ತೆ, ಯಾಕಂದರೆ ಇದೇ ಟಾಪಿಕ್ಸಿಂದನೇ ಕ್ವಶನ್ಸ್ ಬರ್ತಿದೆ. ಸೊ ಇದನ್ನು ಕಂಪ್ಯೂಟರ್ ಸಿಲೆಬಸ್ಸನ್ನು ಡಿಕೋಡ್ ಮಾಡಿದ್ದೀನಿ ನೋಡಿ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ
ಇದರಲ್ಲಿ ನಿಮಗೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಅಂದ್ರೇನು, ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಅಂದ್ರೇನು, ಇದನ್ನೆಲ್ಲ ಕೇಳಿರ್ತಾರೆ. ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟ್ರಲ್ಲಿ ನಿಮಗೆ ಹಾರ್ಡ್ವೇರ್ ಸಾಫ್ಟ್ವೇರ್ ರಿಲೇಟೆಡ್ ಕ್ವಶನ್ಸ್ ಏನು ಬರುತ್ತೆ, ಕಾಂಪೋನೆಂಟ್ಸ್ ರಿಲೇಟೆಡ್ ಮೌಸ್ ಬಗ್ಗೆ, ಕೀಬೋರ್ಡ್ ಬಗ್ಗೆ, ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಏನು ಕ್ವಶನ್ಸ್ ಬರುತ್ತೆ, ಸೊ ಇದು ಕ್ವಶನ್ ಬರುತ್ತೆ. ಮೆಮರಿ ಆರ್ಗನೈಸೇಷನಲ್ಲಿ ರ್ಯಾಮ್ ರಾಮ್ ಬಗ್ಗೆ ಕ್ವಶನ್ಸ್ ಬರ್ತಾ ಇದೆ. ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ ಕ್ವಶನ್ಸ್ ಬರುತ್ತೆ, ಹಾರ್ಡ್ವೇರ್ ಮೇಲೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ಬೇಸಿಕ್ಸ್ ಆಫ್ ಇಂಟರ್ನೆಟ್ ನೆಟ್ವರ್ಕ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ. MS ಆಫೀಸ್ ಅಂತೂ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, MS ವಿಂಡೋಸ್. ನೆಕ್ಸ್ಟು ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಈ ಸೆಕ್ಯೂರಿಟಿಯಲ್ಲಿ ನಿಮಗೆ ಏನು ಸೈಬರ್ ಸೆಕ್ಯೂರಿಟಿ ಇದೆ, ಸೈಬರ್ ಸೆಕ್ಯೂರಿಟಿ ಅಲ್ಲಿ 1 ಅಥವಾ 2 ಕ್ವಶನ್ಸು ಫಿಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ ನಿಮ್ಗೆ. ಔಟ್ ಆಫ್ 35 ಅಲ್ಲಿ 2 ಕ್ವಶನ್ಸ್ ಬರೀ ಸೆಕ್ಯೂರಿಟಿಯಿಂದನೇ ಬಂದಿರುತ್ತೆ, ಸೈಬರ್ ಸೆಕ್ಯೂರಿಟಿಯಿಂದನೇ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ, DBMS ಬಗ್ಗೆ ಮೊನ್ನೆ ನಡೆದಿರುವಂಥ KAS ಎಕ್ಸಾಮ್, KE ನಡೆಸಿರುವಂಥ ಎಕ್ಸಾಮಲ್ಲೇ 2 ಕ್ವಶನ್ಸ್ DBMS ಮೇಲೇ ಕೇಳಿದರು. ನೆಕ್ಸ್ಟು ಟೆಕ್ನಾಲಜೀಸ್ ಆ್ಯಂಡ್ ಟರ್ಮ್ಸ್ ಯೂಸ್ಡ್ ಇನ್ ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಕ್ವಶನ್ಸ್ ಕೇಳ್ತಿದ್ದಾರೆ. ಆಮೇಲೆ ಈಗ ಲೇಟೆಸ್ಟಾಗಿ ಡೆವಲಪ್ಮೆಂಟ್ ಏನಾಗ್ತಿದೆ, ಈಗ ರೀಸೆಂಟಾಗಿ ನಡೆದಿರುವಂಥ KE ಎಕ್ಸಾಮ್ ಲಾಸ್ಟ್ ವೀಕೆ ಏನೋ ಒಂದು ಎಕ್ಸಾಮ್ ಆಯಿತು. ಅದರಲ್ಲಿ ನಿಮಗೆ ಈ ಕೆಳಗಿನ ಯಾವುಗಳಲ್ಲಿ AI ಜನರೇಟಿವ್ ಟೂಲು ಯಾವುದು ಅಲ್ಲ ಅಂತ ಕ್ವಶನ್ ಕೇಳಿದರು. ಅದರಲ್ಲಿ ಜಮಿನಿ, ChatGPT ಈ ಥರ ಕ್ವಶನ್ಸ್ ಕೇಳಿದರು. ಇದೆಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ಸ್. ಇದು ನೀವು ಬುಕ್ಸಲ್ಲಿ ಸಿಗಲ್ಲ. ಇದು ನೀವು ಜನರಲ್ ಅವೇರ್ನೆಸ್ ಇದ್ದರೆ ಮಾತ್ರ ಈ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಕ್ವಶನ್ಸನ್ನ ಮಾಡ್ಬೋದು. ಸೊ ಈ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಕವರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಂಬರ್ ಸಿಸ್ಟಮ್, ನಿಮಗೆ ಬೈನರಿಯಿಂದ ಆಕ್ಟಲಿ ಕನ್ವರ್ಟ್ ಮಾಡು, ಡೆಸಿಮಲಿ ಕನ್ವರ್ಟ್ ಮಾಡು, ಈ ಥರ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಲಾಜಿಕ್ ಗೇಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆರ್ ಗೇಟ್, ನ್ಯಾಂಡ್ ಗೇಟ್, ಆ್ಯಂಡ್ ಗೇಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ಕನ್ನಡ ನುಡಿ ಬಗ್ಗೆ 1 ಅಥವಾ 2 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಈ 17 ಟಾಪಿಕ್ಸಿಂದ ನಿಮಗೆ 30 ಕ್ವಶನ್ಸ್ ಬರುತ್ತೆ. ಸೊ ಈ 17 ಟಾಪಿಕ್ಸನ್ನು ನೀವು ಡೀಟೇಲಾಗಿ ಕವರ್ ಮಾಡಿದ್ರೆ ನಿಮಗೆ ಆರಾಮಾಗಿ ಈ ಕಂಪ್ಯೂಟ್ರಲ್ಲಿ 30 ತೆಗೆದಿರೋರು ಇದ್ದಾರೆ, 30 ಔಟ್ ಆಫ್ 30 ತೆಗೆದಿರೋರು ಇದ್ದಾರೆ, ತೆಗಿಬಹುದು ಕೂಡ. ಓಕೆ, ಇಂಗ್ಲೀಷ್ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಎಲ್ಲ ಬರೋದ್ರಿಂದ ಅದು ಎಕ್ಸಾಕ್ಟಾಗಿ ಕೆಲವೊಂದು ಸರಿ ಗೊತ್ತಿರಲ್ಲ, ಏನೋ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಲ್ಯಾಂಗ್ವೇಜಲ್ಲಿ ಅಂತ. ಬಟ್ ಇದರಲ್ಲಿ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರುತ್ತೆ. ಓಕೆ, ಈ ಸಿಲೆಬಸ್ಸನ್ನು ನೀವು ಯಾವ ಥರ ಕವರ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ನಾನು ಆಗಲೇ ಹೇಳಿದೆ, ಈ ಕಂಪ್ಯೂಟರ್ ಅವೇರ್ನೆಸ್ ಸಿಲೆಬಸ್ ಕೂಡ ನಿಮಗೆ SSC ಮತ್ತು ಬ್ಯಾಂಕಿಂಗಿಗೆ ಇದು ಸಿಲೆಬಸ್ ಇದೆ. SSC ಮತ್ತು ಬ್ಯಾಂಕಿಂಗಿಗೆ ಕಂಪ್ಯೂಟರ್ ಅವೇರ್ನೆಸ್ ಕೂಡ ಸಿಲೆಬಸ್ ಇದೆ. KE ಅಥವಾ KPSC ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ SSC ಬ್ಯಾಂಕಿಂಗ್ನವರು ನಡೆಸಿರುವಂಥ ಕ್ವಾಲಿಟಿ ಕ್ವಶನ್ಸ್ನ ಅದನ್ನೇ ಎತ್ತಾಕ್ಬಿಡ್ತಾರೆ ಒಂದೊಂದು ಸರಿ. ಓಕೆ, ಇದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಿದ್ರೆ ನಿಮಗೆ ಇಲ್ಲಿ 25 ಅಬೋ ತೆಗೆಯೋದು ತುಂಬ ಈಸಿ. ಈಗೇನು ಮಾಡಿ, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಮ್ಯಾರಥಾನ್ ಅಂತ ಟೈಪ್ ಮಾಡಿ. ನಿಮಗೆ 4 ಅಥವಾ 5 ಅವರ್ಸ್ದೊಂದು ವೀಡಿಯೋ ಬರುತ್ತೆ. ಅದನ್ನು ಕೂತ್ಕೊಳ್ಳಿ, ಆ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ. ಅದೇ ಥರ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿ, ಮ್ಯಾರಥಾನ್ ನೋಡಿ ಒಂದು ವಿಡಿಯೋ ನೋಟ್ಸ್ ಮಾಡ್ಕೊಳ್ಳಿ. ಅದೇ ಥರ ಎಲ್ಲ ಟಾಪಿಕ್ಸನ್ನು ನೀವು ಮ್ಯಾರಥಾನ್ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಎಲ್ಲ ಟಾಪಿಕ್ಸ್ ಮೇಲೂ ಕಂಟೆಂಟ್ ಸಿಗುತ್ತೆ. ಈವನ್ ನುಡಿ ಮೇಲೆ ಕೂಡ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ಕನ್ನಡ ನುಡಿ ಮೇಲೆ. ಓಕೆ, ಇದಾದಮೇಲೆ ನೀವು ಅರಿಹಂತ ಪಬ್ಲಿಕೇಶನ್ ಅವ್ರದ್ದು ನ್ಯೂ ಎಡಿಷನ್ ಬುಕ್ ಇದೆ, ಒಂದು ಹೊಸ ಎಡಿಷನ್ ಬುಕ್ ಇದೆ. ಸೊ ಓಲ್ಡ್ ಎಡಿಷನ್ ಬೇಡ, ನ್ಯೂ ಎಡಿಷನ್ ಬುಕ್ ಇದೆ. ಸೊ ಈ ಅರಿಹಂತ ಪಬ್ಲಿಕೇಶನ್ ಅವ್ರು ನ್ಯೂ ಎಡಿಷನ್ ಬುಕ್ಕನ್ನ ಪರ್ಚೇಸ್ ಮಾಡಿ. ಅದ್ರ ಜೊತೆಗೆ ನೀವು ರೀಸೆಂಟಾಗಿ ನಡೆದಿರುವಂಥ KPSC KE ನಡೆಸಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ರಿಲೇಟೆಡ್ ಟು ಕಂಪ್ಯೂಟರ್ ಅವೇರ್ನೆಸ್ ಒಂದು ಸರಿ ನೋಡಬೇಕು. ನೋಡಿ ಆಮೇಲೆ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ PYQ ನೋಡೋದಲ್ಲ. ಸೊ ಫಸ್ಟ್ PYQ ನೋಡಿ ಕಂಪ್ಯೂಟರ್ ರಿಲೇಟೆಡ್ ಯಾವ ಥರ ಬಂದಿದೆ ಅಂತ, ಅದ್ರ ಮೇಲೆ ಇದನ್ನು ಮುಂದೆ ಹೋಗಿ. ನೆಕ್ಸ್ಟ್ ಅದಾದಮೇಲೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಇದು ಎರಡರದ್ದು ಮುಗಿದ ಮೇಲೆ ನೀವು RRB ಬ್ಯಾಂಕಿಂಗ್ SSCಯಲ್ಲಿ ಬಂದಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡಿದ್ರೆ ನೀವು ಆರಾಮಾಗಿ 30 ಔಟ್ ಆಫ್ 30 ಕಂಪ್ಯೂಟ್ರಲ್ಲಿ ತೆಗಿಬೋದು. ನಾನು ನಿಮಗೆ ಕನ್ನಡ ಇಂಗ್ಲೀಷಲ್ಲಿ ಸರ್ 35 ಔಟ್ ಆಫ್ 35 ತೆಗಿಬೋದು ಅಂತ ಹೇಳಿಲ್ಲ, ಯಾಕೆಂದರೆ ಅದು ಕಷ್ಟ ಇದೆ. ಬಟ್ ಇಲ್ಲಿ 30 ಔಟ್ ಆಫ್ 30 ತೆಗಿಬೋದು, ಯಾಕಂದರೆ ಟಾಪಿಕ್ಸ್ ಇಷ್ಟ ಇದೆ. ಇನ್ನೂ ಕ್ವಶನ್ಸ್ ಈಸಿ ಕ್ವಶನ್ಸೇ ಬರ್ತಾ ಇದೆ. ಸೊ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಕಂಪ್ಯೂಟರ್ ಮೇಲೆ ಫುಲ್ ಔಟ್ ಆಫ್ ಫುಲ್ ಮಾರ್ಕ್ಸ್ ತೆಗಿಬೋದು. ಯೂಟ್ಯೂಬ್ ವೀಡಿಯೋಸ್ ಏನಿದೆ ಅಂದರೆ, ನೀವು ಪ್ರಾಕ್ಟಿಕಲ್ ಯಾವ ಥರ ಯೂಸ್ ಮಾಡಬೇಕು, MS ಎಕ್ಸೆಲ್ನ ಯಾವ ಥರ ಯೂಸ್ ಮಾಡ್ತಾರೆ, MS ವರ್ಡನ್ನ ಯಾವ ಥರ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಕೆಲವೊಂದು ವೀಡಿಯೋ ನೋಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯುವರಾಜ್ ಮಾಧನ್ ಅವರು ಕನ್ನಡದಲ್ಲಿ ನಿಮಗೆ MS ಎಕ್ಸೆಲ್ MS ಆಫೀಸ್ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ, ಕನ್ನಡ ನುಡಿ ಮೇಲೆ ಕೂಡ ಮಾಡಿದ್ದಾರೆ ಅನ್ಕೋತೀನಿ ಇವರು. ನೆಕ್ಸ್ಟ್ ಅದೇ ಥರ ಯೂಟ್ಯೂಬಲ್ಲಿ ಸಚಿನ್ ಅರೋರಾ ಅನ್ನೋರು RRB ಎಕ್ಸಾಮಿಗೆ ಏನು ರೀಜನಲ್ ರೂರಲ್ ಬ್ಯಾಂಕ್ ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ಅಂತ ಇವರೇನೋ ಟೀಚ್ ಮಾಡಿದ್ದಾರೆ ಸಚಿನ್ ಅರೋರಾ ಅವರು. ಸೊ ಇವ್ರದ್ದು ಕೂಡ ವೀಡಿಯೋಸ್ ನೋಡ್ಬೋದು ನೀವು. ಸೊ ಇಷ್ಟು ಸ್ಟ್ರಾಟಜಿ ಇದ್ರದ್ದು ಕಂಪ್ಯೂಟರ್ ರಿಲೇಟೆಡ್ ಸ್ಟ್ರಾಟಜಿ.
ನಿಮಗೆ ಕನ್ನಡದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದಾದಮೇಲೆ ಇಂಗ್ಲೀಷ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ, ಸಿಲೆಬಸ್ ಕೂಡ ಡಿಕೋಡ್ ಮಾಡಿದ್ವಿ, ಬುಕ್ಸ್ ನೋಡಿದ್ವಿ. ಅದೇ ಥರ ನಿಮಗೆ ಕಂಪ್ಯೂಟರ್ ಕೂಡ ಸಿಲೆಬಸ್ ಎಲ್ಲ ಕಂಪ್ಲೀಟಾಗಿ ಡಿಕೋಡ್ ಮಾಡಿ ಬುಕ್ಸ್ ಯಾವ್ದು ಮಾಡಬೇಕು, ವೀಡಿಯೋಸ್ ಎಲ್ಲಿಂದ ಮಾಡಬೇಕು ಅಂತ ಕೂಡ ಕಂಪ್ಲೀಟಾಗಿ ನೋಡಿದ್ವಿ. ಈಗ ನೀವು ಇದನ್ನೆಲ್ಲ ಮಾಡಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಟೆಸ್ಟ್ ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಎಷ್ಟು ಪ್ರಿಪ್ರೇಷನ್ ಆಗಿದೆ ಅನ್ನೋದು ನಿಮಗೆ ಅಲ್ಲಿಂದ ಗೊತ್ತಾಗುತ್ತೆ, ಮತ್ತು ಟೈಮ್ ಬೌಂಡ್ ಮ್ಯಾನರಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ನಿಮಗೆ ಅಕಸ್ಮಾತ್ ಏನಾದರೂ ಟೆಸ್ಟ್ ಬೇಕಾಗಿದ್ದರೆ, ಗ್ರೂಪ್ ಸಿಗೆ ಅಂತ ಸ್ಪೆಸಿಫಿಕಲಿ ಟೆಸ್ಟ್ ಎಲ್ಲೂ ನಡೀತಾ ಇಲ್ಲ. ಕ್ವಾಲಿಟಿ ಟೆಸ್ಟ್ ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸರ್ ಟೆಸ್ಟ್ ಬೇಕು ಅಂತ. ಸೊ ನಾವು ಅದ್ರದ್ದು ನಿಮ್ಮ ರೆಸ್ಪಾನ್ಸ್ ಮೇಲೆ ಟೆಸ್ಟ್ದು ಥಿಂಕ್ ಮಾಡ್ತೀವಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಏನಾದ್ರು ಕಮೆಂಟ್ ಬಾಕ್ಸಲ್ಲಿ ಬೇರೆ ಯಾವುದಾದ್ರು ಸ್ಟ್ರಾಟಜಿ ವಿಡಿಯೋ ಬೇಕಾಗಿದ್ದರೆ, ಬೇರೆ ಯಾವುದಾದ್ರು ಕಂಟೆಂಟ್ ಬೇಕಾಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದನ್ನು ನಾವು ತರೋಕ್ಕೆ ಟ್ರೈ ಮಾಡ್ತೀವಿ. ಅದಾದಮೇಲೆ ಮೆಂಟಲ್ ಎಬಿಲಿಟಿದೊಂದು ಸ್ಟ್ರಾಟಜಿ ವಿಡಿಯೋ ಕೇಳಿದ್ದೀರಾ, ಮೆಂಟಲ್ ಎಬಿಲಿಟಿದು ಒಂದು ಸ್ಟ್ರಾಟಜಿ ವಿಡಿಯೋ ಮಾಡ್ತೀವಿ. ಈ ವಿಡಿಯೋ ಬಂದಾದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಮೆಂಟಲ್ ಎಬಿಲಿಟಿ ಸ್ಟ್ರಾಟಜಿ ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.